Thank you, brother. My voice is clear? Yeah, brother, it's clear. Okay. Once again, greetings to you all in the precious name of our Lord and Savior Jesus Christ. ಮತ್ತೊಂದಾವರ್ತಿ ನಿಮ್ಮೆಲ್ಲರಿಗೂ ಸಹ ನಮ್ಮ ಕರ್ತನ ಒಡೆಯನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸುತ್ತೇವೆ. First of all, I thank the Lord Almighty for this great opportunity that He has given to me and Brother Junior to stand with His holy word before God's holy people. ದೇವರ ಪರಿಶುದ್ಧ ಜನರೊಟ್ಟಿಗೆ ಆತನ ಪರಿಶುದ್ಧ ವಾಕ್ಯದೊಂದಿಗೆ ನಿಲ್ಲಿಕ್ಕಾಗುವಂತೆ ದೇವರು ನನಗೆ ಮತ್ತು ಸಹೋದರ ಜೂನಿಯರ್ ಅವರಿಗೆ ಕೊಟ್ಟಂತ ಈ ಸದಾವಕಾಶಕ್ಕೋಸ್ಕರವಾಗಿ ನಾನು ಮೊಟ್ಟ ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. I thank the Lord that on Monday and Tuesday the Lord gave the word and blessed the word into our lives. On Monday and Wednesday. ಸೋಮವಾರ ಮತ್ತೆ ಬುಧವಾರ ದೇವರು ತನ್ನ ವಾಕ್ಯವನ್ನು ಕೊಟ್ಟು ನಮ್ಮ ಹೃದಯಗಳಿಗೆ ಆಶೀರ್ವದಿಸಿದಕ್ಕೋಸ್ಕರವಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. And today we have come to our last class of the series. ಈ ಒಂದು ಸರಣಿಯ ಅಧ್ಯಯನದ ಕೊನೆಯ ತರಗತಿಗೆ ನಾವು ಈ ದಿನ ಬಂದಿದ್ದೇವೆ. I thank the BDA Council for this opportunity presented to us. ನಮಗೆ BDA ಸಮಾಲೋಚನೆಯು ಕೊಟ್ಟಂತಹ ಈ ಒಂದು ಅವಕಾಶಕ್ಕೋಸ್ಕರವಾಗಿ ನಾವು ವಂದಿಸುವಂತರಾಗಿದ್ದೇವೆ. I thank Brother Heskel Jacob for his help and the invitation for this program. Heskel Jacob ಅವರ ಸಹಾಯ ಮತ್ತು ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ಅವರು ಕೊಟ್ಟಂತ ಆಮಂತ್ರಣಕ್ಕೋಸ್ಕರವಾಗಿ ನಾವು ಅವರನ್ನು ವಂದಿಸುವಂತವರಾಗಿದ್ದೇವೆ. I also thank Brother Moses and his family for that wonderful song which he has brought all the days. ಈ ಎಲ್ಲಾ ದಿನಗಳಲ್ಲಿಯೂ ಸಹ ಸಹೋದರ ಮೋಸಸ್ ಅವರು ಕೊಟ್ಟಂತಹ ಅಥವಾ ಹಾಡಿದಂತಹ ಅದ್ಭುತವಾದಂತಹ ಹಾಡುಗಳಿಗೋಸ್ಕರವಾಗಿಯೂ ಸಹ ಅವರಿಗೆ ವಂದನೆಗಳನ್ನು ತಿಳಿಸುವಂತವರಾಗಿದ್ದೇವೆ. And I also thank all the believers who have joined from different parts of this world to listen to God's word. Your coming to listen to God's word has been a great encouragement for me personally. ವೈಯಕ್ತಿಕವಾಗಿ ನೀವೆಲ್ಲರೂ ಸಹ ಪ್ರಪಂಚದ ನಾನಾ ಕಡೆಯಿಂದ ಸೇರಿ ಬಂದು ದೇವರ ವಾಕ್ಯವನ್ನು ಕಲಿಯುವುದಕ್ಕೆ ಬಂದದಕ್ಕೋಸ್ಕರವಾಗಿ ಅದು ನನಗೆ ಬಹಳ ಉತ್ತೇಜನವನ್ನು ಕೊಡುವಂತದ್ದಾಗಿದೆ. ಅದಕ್ಕೋಸ್ಕರವಾಗಿ ನಾವು ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. We thank you for praying for us, for me and Brother Junior Jairaj. ನನಗೋಸ್ಕರವಾಗಿಯೂ ಮತ್ತು ಸಹೋದರ ಜೂನಿಯರ್ ಜಯರಾಜ್ಗೋಸ್ಕರವಾಗಿಯೂ ನೀವು ಪ್ರಾರ್ಥನೆ ಮಾಡ್ತಾ ಇರೋದಕ್ಕೋಸ್ಕರವಾಗಿ ನಾವು ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. Also, I thank Brother Junior and Brother Heskel for translating so that the word goes out clearly to our believers in their mother tongue, in the language which they love and understand. ವಿಶ್ವಾಸಿಗಳು ಪ್ರೀತಿಸುವಂತಹ ಮತ್ತು ಅವರ ಮಾತೃಭಾಷೆಯಲ್ಲಿಯೇ ಅವರಿಗೆ ನೇರವಾಗಿ ದೇವರ ವಾಕ್ಯವು ತಲುಪಲಿಕ್ಕೆ ಆಗುವಂತೆ ಸಹೋದರ ಜೂನಿಯರ್ ಮತ್ತು ಸಹೋದರ ಎಜೆಕಿಯೇಲ್ ಅವರು ನನಗೆ ಭಾಷಾಂತರ ಮಾಡಿದಕ್ಕೋಸ್ಕರವಾಗಿಯೂ ಸಹ ನಾನು ವಿಶೇಷವಾಗಿ ಅವರನ್ನು ವಂದಿಸುವಂತವನಾಗಿದ್ದೇನೆ. The Lord in His mercy helped us to study from Romans 6 about the believers' relationships. ಕರ್ತನ ಆತನ ಮಹಾ ಕರುಣೆಯಿಂದ ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ವಿಶ್ವಾಸಿಗಳ ಸಂಬಂಧ ಎನ್ನುವಂತ ವಿಷಯದಲ್ಲಿ ಕಲಿಯಲಿಕ್ಕಾಗುವಂತೆ ಕರ್ತನು ಕೃಪೆ ಕೊಟ್ಟನು. So continuing in our series, we will look at the verses from 15 to 23 from Romans chapter 6. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ರಿಂದ 23ನೇ ವಚನದವರೆಗೆ ನಾವು ನೋಡಿಕೊಂಡು ನಮ್ಮ ಅಧ್ಯಯನವನ್ನ ನಾವು ಮುಂದುವರಿಸೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ರಿಂದ 23. ಹಾಗಾದರೇನು, ನಾವು ಧರ್ಮಶಾಸ್ತ್ರಾಧೀನರಲ್ಲ ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದೋ? ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೀರೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿ ಇರುವುದೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದರಿಂದಲೂ
ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದುದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ನಿರ್ಭಾವದ ಬಲಹೀನತೆ ದೆಸೆಯಿಂದ ಲೋಕ ರೀತಿಯಾಗಿ ಮಾತನಾಡುತ್ತೇನೆ. ಅಧರ್ಮ ಮಾಡೋದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನ ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ. ಆದರೆ ನೀವು ಈಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇ? ಈಗ ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಕೆಯುಂಟಷ್ಟೇ. ಕಡೆಗೆ ಅವುಗಳಿಂದ ಬರುವುದು ಮರಣವಲ್ಲವೇ? ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾಗಿರುವುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ ಕಡೆಗೆ ದೊರೆಯುವಂತದ್ದು ನಿತ್ಯ ಜೀವ. ಯಾಕೆಂದ್ರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. Thank you, brother. May the Lord add his blessings upon the reading of his holy word. ಕರ್ತನ ತಾನೇ ನಾವು ಓದಿದಂತಹ ತನ್ನ ಪರಿಶುದ್ಧವಾದಂತ ವಾಕ್ಯಕ್ಕೆ ತನ್ನ ಆಶೀರ್ವಾದವನ್ನು ಕೂಡಿಸಲಿ. As we were studying from Romans chapter 6, we have been learning that there is something called as death and life in the character of a Christian believer. ಒಬ್ಬ ಕ್ರೈಸ್ತಿಯ ವಿಶ್ವಾಸಿಯಲ್ಲಿ ಮರಣ ಮತ್ತು ಜೀವ ಎಂಬಂತದರ ವಿಷಯದ ಕುರಿತಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯವನ್ನು ನಾವು ಕಲಿಯುವಾಗ ನಾವು ನೋಡುತ್ತಾ ಬಂದೆವು. On Monday, we have seen trusting in the Lord about the believer's relationship to Jesus Christ. ಸೋಮವಾರ ಕರ್ತನಲ್ಲಿ ಭರವಸವಿಟ್ಟು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ವಿಶ್ವಾಸಿಗಳ ಸಂಬಂಧದ ಕುರಿತಾಗಿ ನೋಡುತ್ತಾ ಬಂದೆವು. So our relationship with Jesus Christ or God starts with death. ನಮ್ಮ ಸಂಬಂಧ ಕರ್ತನಾದಂತ ಯೇಸು ಕ್ರಿಸ್ತನೊಟ್ಟಿಗೆ ಅಥವಾ ದೇವರೊಟ್ಟಿಗೆ ಇರುವಂತದ್ದು ನಮ್ಮ ಮರಣದಿಂದ ಪ್ರಾರಂಭವಾಗುವಂತದ್ದಾಗಿದೆ. So we have seen we are dead with Christ. That is a great truth. ನಾವು ನೋಡಿದೆವು ನಾವು ಕ್ರಿಸ್ತನೊಂದಿಗೆ ಸತ್ತಿದ್ದೇವೆ ಎಂಬುದಾಗಿ. ಅದು ಶ್ರೇಷ್ಠವಾದಂತಹ ಸತ್ಯವಾಗಿದೆ. Then we read that when we have looked at that, we are buried with Christ. ಮತ್ತೆ ನಾವು ನೋಡ್ತಾ ಬಂದೆವು ನಾವು ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದೇವೆ. Then we have seen that we are resurrected with Christ. ಮತ್ತೆ ನಾವು ನೋಡ್ತಾ ಬಂದೆವು ನಾವು ಕ್ರಿಸ್ತನೊಂದಿಗೆ ಪುನರುತ್ಥಾನರಾಗಿ ಎಬ್ಬಿಸಲ್ಪಟ್ಟಿದ್ದೇವೆ. And then we saw that we are living in the likeness of, we have to live in the likeness of Christ. ಮತ್ತೆ ನಾವು ನೋಡ್ತಾ ಬಂದೆವು ನಾವು ಕ್ರಿಸ್ತನ ರೀತಿಯಲ್ಲಿ ಕ್ರಿಸ್ತನ ಹೋಲಿಕೆಗೆ ಸರಿಯಾಗಿ ನಾವು ಜೀವಿಸುವಂತವರಾಗಿರಬೇಕು. That is what we have seen from verse 1 to verse 4, and it taught us about the believer's relationship with Jesus Christ, which is the most important thing in our lives. ಅದನ್ನೇ 1ನೇ ವಚನದಿಂದ 4ನೇ ವಚನದವರೆಗೆ ನಾವು ನೋಡ್ತಾ ಬಂದೆವು. ಅದು ಒಬ್ಬ ವಿಶ್ವಾಸಿಯಲ್ಲಿರುವಂತಹ ಅತಿ ಶ್ರೇಷ್ಠವಾದಂತಹ ಒಂದು ವಿಷಯ. ಒಬ್ಬ ವಿಶ್ವಾಸಿಯು ಕರ್ತನಾದಂತ ಯೇಸು ಕ್ರಿಸ್ತನೊಟ್ಟಿಗಿರುವಂತಹ ಒಂದು ಸಂಬಂಧ. And then from verse 7 to 14, we were looking at the second aspect about the relationship of a believer with sin. ಮತ್ತು 7ನೇ ವಚನದಿಂದ 14ನೇ ವಚನದವರೆಗೆ ಎರಡನೇ ಅಂಶವಾಗಿ ನಾವು ನೋಡುತ್ತಾ ಬಂದಂತಹ ಒಂದು ವಿಷಯ ಒಬ್ಬ ವಿಶ್ವಾಸಿಯ ಸಂಬಂಧ ಪಾಪದೊಟ್ಟಿಗೆ ಹೇಗಿದೆ ಎಂಬುದಾಗಿ ನಾವು ನೋಡ್ತಾ ಬಂದೆವು. This is what we have seen on the last Wednesday. ಅದನ್ನೇ ನಾವು ಕಳೆದ ಬುಧವಾರದ ದಿನದಲ್ಲಿ ನಾವು ನೋಡ್ತಾ ಬಂದೆವು. And we focused on a word called as a reckon. ನಂತರ ನಾವು ಆ ಒಂದು ರೆಕ್ಕನ್ ಅಥವಾ ಒಂದಾಗುವಿಕೆ ಎಂಬುದಾಗಿರುವಂತಹ ವಿಷಯವನ್ನ ನಾವು ನೋಡ್ತಾ ಬಂದೆವು. Consider, think about it. ಅದರ ಕುರಿತಾಗಿ ಪರಿಗಣಿಸ್ರಿ, ಅದರ ಕುರಿತಾಗಿ ಆಲೋಚಿಸ್ರಿ. So we have seen that there about the relationship. What is the believer's relationship with sin? It is a relationship that life has to death. ನಾವು ನೋಡ್ತಾ ಬಂದ್ವಿ ಒಬ್ಬ ವಿಶ್ವಾಸಿಗೆ ಪಾಪದೊಂದಿಗೆ ಇರುವಂತಹ ಸಂಬಂಧವೇನು, ಜೀವವಾತ ಮರಣವೆಂಬುದಾಗಿ ನೋಡ್ತಾ ಬಂದ್ವಿ. How did we know? We have read that we are dead indeed unto sin, but alive unto God. ನಮಗೆ ಹೇಗೆ ಗೊತ್ತಾಗ್ತದೆ? ನಾವು ಖಂಡಿತವಾಗಿಯೂ ಸಹ ಪಾಪಕ್ಕೆ ಸತ್ತು ನಾವು ದೇವರಲ್ಲಿ ಜೀವಿಸುವಂತವರಾಗಿದ್ದೇವೆ.
We are dead to our old Adamic nature, and now we are alive unto God through Jesus Christ. ನಾವು ಪೂರ್ವ ಸ್ವಭಾವವಾದಂತ ಅಧಾಮನ ಸ್ವಭಾವಕ್ಕೆ ಸತ್ತು ಈಗ ನೂತನ ಸ್ವಭಾವವಾದಂತ ದೇವರ ಸ್ವಭಾವದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. So we have seen that. Then we saw that we are those who are dead are justified or free from sin. That is what we have seen. ನಾವು ನೋಡಿದೆವು, ಯಾರು ಸತ್ತಿದ್ದಾರೋ ಅವರು ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದಾರೆ, ಅವರು ಪಾಪದಿಂದ ಬಂಧ ಮುಕ್ತರಾಗಿದ್ದಾರೆ. We had broken the law. We only desired because of sin death in our lives. That is what was our heritage. ನಾವು ಧರ್ಮಶಾಸ್ತ್ರವನ್ನು ಮುರಿದಿದ್ದರಿಂದ ಅದನ್ನು ತೊರೆದದ್ದರಿಂದ ನಮಗೆ ಇರುವಂತಹ ಒಂದು ಸ್ವಾಸ್ಥ್ಯ ಅದು ಕೇವಲ ಮರಣವು ಮಾತ್ರವೇ ಆಗಿತ್ತು. But we are acquitted. We are become free from sin. ಆದ್ರೆ ನಾವು ಮರಣದಿಂದ ಸ್ವತಂತ್ರರಾಗಿದ್ದೇವೆ, ಆ ಒಂದು ಬಂಧನದಿಂದ ಬಿಡುಗಡೆ ಹೊಂದಿದ್ದೇವೆ. And in verse 14 we saw that sin will not have dominion over us. ನಾವು 14ನೇ ವಚನದಲ್ಲಿ ನಾವು ನೋಡ್ತಾ ಬಂದೆವು, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. Sin will not have dominion over us. It will not control us now. ಪಾಪವು ನಮ್ಮ ಮೇಲೆ ಅಧಿಕಾರ ನಡೆಸುವುದಿಲ್ಲ, ನಮ್ಮನ್ನು ನಿಯಂತ್ರಿಸುವುದಿಲ್ಲ. That means there is something which is defeated, and there we see somebody who is victorious. ಅದರ ಅರ್ಥ ಒಬ್ಬರು ಸೋತಿದ್ದಾರೆ, ಇನ್ನೊಬ್ಬರು ಜಯಭರಿತರಾಗಿದ್ದಾರೆ. So our relationship to sin is defeated, or and we are victorious because of Jesus Christ. ನಮ್ಮ ಒಂದು ಸಂಬಂಧದಲ್ಲಿ ಪಾಪವು ಸೋತಿದೆ, ಕರ್ತನಾದಂತ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾವು ಜಯಶಾಲಿಗಳಾಗಿದ್ದೇವೆ. So we have seen that the old man, as we read in verse 6, that our old man is crucified with him. ಮತ್ತು 6ನೇ ವಚನದಲ್ಲಿ ನಾವು ನೋಡುವ ಪ್ರಕಾರವಾಗಿ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದೆ. What is that old man? ಆ ಒಂದು ಪೂರ್ವ ಸ್ವಭಾವ ಅಥವಾ ಪೂರ್ವ ಮನುಷ್ಯನ ಯಾರು? He is the Adamic nature that was in us, and that was condemned to death by God. ನಮ್ಮಲ್ಲಿರುವಂತ ಆದಾಮನ ಸ್ವಭಾವ ಅದು ದೇವರಿಂದ ದಂಡನೆಗೆ ಒಳಪಟ್ಟಂತದ್ದು. You know, when we died, when we buried, and when we resurrected up with Jesus Christ, you know, the old Adamic nature is dead, and we are now alive with the Lord Jesus Christ. ನಾವು ಸತ್ತಾಗ, ಹೂಳಲ್ಪಟ್ಟಾಗ, ನಾವು ಪುನರುತ್ಥಾನ ಹೊಂದಿದಂತ ಕ್ರಿಸ್ತನ ಜೊತೆಯಲ್ಲಿ ಪುನರುತ್ಥಾನ ಹೊಂದಿದಂತ ಸಮಯದಲ್ಲಿ ಆದಾಮನ ಸ್ವಭಾವ ಸತ್ತು ನಮಗೆ ಕ್ರಿಸ್ತನ ಸ್ವಭಾವದಲ್ಲಿ ನೂತನ ಸ್ವಭಾವ ಬಂದಿದೆ. So we are a new man now, new creation. That is what we read, 2 Corinthians 5 and verse 17. ಈಗ 2 ಕೊರಿಂಥ 5:17ರಲ್ಲಿ ನಾವು ಅದನ್ನೇ ನಾವು ನೋಡ್ತಾ ಬಂದೆವು. New creation, new man means there is no patchwork on the old nature. It is totally new. The Lord Jesus Christ has made us totally new. ಈಗ ಅದರಲ್ಲಿ ಒಂದು ಪ್ಯಾಚ್ ವರ್ಕ್ ಅಥವಾ ತ್ಯಾಪೆ ಕೆಲಸವಿಲ್ಲ. ಇದು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಒಂದು ಹೊಸದಾದಂತಹ ಒಂದು ವಿಷಯ. So the verses that we have seen from verse 1 to verse 14, it talks about the grace of God on the life of a sinner. 1ನೇ ವಚನದಿಂದ 14ನೇ ವಚನದವರೆಗೆ ನಾವು ನೋಡ್ತಾ ಬಂದಂತದ್ದು ಕರ್ತನಾದಂತ ಅಥವಾ ದೇವರ ಕೃಪೆ ಪಾಪಿಯ ಜೀವಿತದಲ್ಲಿ ಹೇಗೆ ಬಂತೆಂಬುದಾಗಿ ನೋಡ್ತೇವೆ. And we have seen that the old man is crucified, the old man is dead, the Adamic nature is dead, and now it has no control over us, so we can live a victorious life. ನಾವು ನೋಡ್ತಾ ಬಂದಂತ ವಿಷಯ, ನಮ್ಮಲ್ಲಿದ್ದಂತ ಪೂರ್ವ ಸ್ವಭಾವ, ಹಳೆಯ ಮನುಷ್ಯನು ಆತನು ಕ್ರೂಜಿಗೆ ಹಾಕಲ್ಪಟ್ಟನು, ಆತನು ಸತ್ತನು, ಆತನು ಹೂಳಲ್ಪಟ್ಟನು. ಈಗ ನಮ್ಮಲ್ಲಿ ತೋರುವಂತ ಸ್ವಭಾವ ಒಂದು ನೂತನ ಸ್ವಭಾವ ಅಥವಾ ಕ್ರಿಸ್ತನ ಸ್ವಭಾವವಾಗಿದೆ. And that is why by grace are we saved. ಆದ್ದರಿಂದಲೇ ನಾವು ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ. So from verse 1 to verse 14, we see the grace of God which has come upon our lives. 1ನೇ ವಚನದಿಂದ 14ನೇ ವಚನದವರೆಗೆ ನಮ್ಮ ಮೇಲೆ ಬಂದಂತ
ದೇವರ ಕೃಪೆಯನ್ನು ನೋಡುತ್ತೇವೆ. If you are a child of God, if you are saved, if you are having a new life, it is the grace of God upon your life. ನೀವು ದೇವರ ಮಗುವಾಗಿದ್ದರೆ, ನೀವು ರಕ್ಷಣೆ ಹೊಂದಿದ್ದರೆ, ನಮ್ಮಲ್ಲಿ ಹೊಸದಾದಂತ ಜೀವ ಇದ್ದರೆ ಅದು ಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆ ಅಥವಾ ದೇವರ ಕೃಪೆ ಮಾತ್ರವೇ. You can live a victorious life. ನೀವು ಜಯಭರಿತವಾದಂತ ಜೀವಿಸಲಿಕ್ಕೆ ಸಾಧ್ಯ. You can be victorious over sin. ನೀವು ಪಾಪದ ಮೇಲೆ ಜಯವನ್ನು ಹೊಂದಬಹುದು. You will not live serving sin in your life. ನಿಮ್ಮ ಜೀವಿತದಲ್ಲಿ ಪಾಪಕ್ಕೆ ದಾಸರಾಗಿ ಅಥವಾ ಪಾಪವನ್ನು ಸೇವಿಸುವುದೇ ಇಲ್ಲ. No believer will be continuously sinning in his life. ಯಾವ ವಿಶ್ವಾಸಿಯು ಸಹ ತನ್ನ ಜೀವಿತದಲ್ಲಿ ನಿರಂತರವಾಗಿ ಪಾಪವನ್ನು ಮಾಡ್ತಾ ಮುಂದುವರಿಯುವುದಿಲ್ಲ. So that is why, so all those who have got the grace of God, now from verse 15 to 23, the Lord is asking us, the Spirit of God is asking us that now you have to serve God. ಆದ್ದರಿಂದಲೇ 15ನೇ ವಚನದಿಂದ 23ನೇ ವಚನದವರೆಗೆ ದೇವರು ಅಥವಾ ದೇವರ ಆತ್ಮನು ನಮ್ಮನ್ನು ಕೇಳುತ್ತಾ ಇದ್ದಾನೆ, ನೀವು ದೇವರಿಗೆ ಸೇವಿಸಬೇಕು ಅಥವಾ ದೇವರನ್ನು ಸೇವಿಸಬೇಕು. So now we come to the third aspect, the believer's relationship to service. ಮೂರನೇದಾದಂತ ಅಂಶಕ್ಕೆ ನಾವು ಬಂದಿದ್ದೇವೆ. ಒಬ್ಬ ವಿಶ್ವಾಸಿಗೂ ಮತ್ತು ಸೇವೆಗೂ ಇರುವಂತಹ ಸಂಬಂಧ. Now when we come to Isaiah chapter 64 and verse 6. ಯೆಶಾಯನ ಗ್ರಂಥ 64ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ಬರುವಂತಹ ಸಮಯದಲ್ಲಿ ಯೆಶಾಯನ ಗ್ರಂಥ, it's a very familiar verse for us. ನಮಗೆ ಅದು ಬಹಳ ಚಿರಪರಿಚಿತವಾದಂತಹ ಒಂದು ವಚನವಾಗಿದೆ. ಐಸಾಯ 64 verse 6. 64ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ. ನಾವೆಲ್ಲರೂ ಅಶುದ್ಧರ ಹಾಗಿದ್ದೆವು, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆ ಅಂತಿವೆ, ನಾವೆಲ್ಲರೂ ತರಗೆಲೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. We are all as an unclean thing, and all our righteousness are as filthy rags. ನಾವೆಲ್ಲರೂ ಅಶುದ್ಧರಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲವೂ ಹೊಲೆಯ ಬಟ್ಟೆ ಅಂತಿವೆ. Before our salvation, before we accepted Jesus Christ as our Lord and personal Savior, this is what our condition was. ನಾವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ನಾವು ಕರ್ತನಾದಂತ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನ್ನು ಒಡೆಯನೆಂಬಾಗಿ ಅಂಗೀಕರಿಸುವುದಕ್ಕಿಂತ ಮುಂಚಿತವಾಗಿ ಇದೇ ನಮ್ಮೆಲ್ಲರ ಒಂದು ಪರಿಸ್ಥಿತಿ ಆಗಿತ್ತು. How much of good work we do, how much of good things we do. The Bible says that if you have no relationship with Jesus Christ, all your good works, all that you do is like filthy rags. ನಾವೆಷ್ಟೇ ಒಳ್ಳೆ ಕೆಲಸಗಳನ್ನು ಮಾಡಿದ್ರು, ನಾವೆಷ್ಟೇ ಒಳ್ಳೆಯದಾಗಿ ಜೀವಿಸಿದರೂ ಸಹ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ನಿಮ್ಮ ಧರ್ಮ ಕಾರ್ಯಗಳೆಲ್ಲವೂ ಹೊಲೆಯ ಬಟ್ಟೆ ಅಂತಿವೆ. So now if we are doing a lot of things for God, but if we are not saved, all those things God considers as filthy rags, because we are not made into the new creation by the Lord Jesus Christ. ನೀವು ದೇವರಿಗೋಸ್ಕರವಾಗಿ ಅಷ್ಟೇ ಒಳ್ಳೆ ಕೆಲಸವನ್ನು ಮಾಡಿದರು, ನೀವು ದೇವರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳದೇ ಇದ್ದರೆ, ನೀವು ರಕ್ಷಣೆ ಹೊಂದದೇ ಇದ್ದರೆ, ನಿಮ್ಮ ಧರ್ಮ ಕಾರ್ಯಗಳೆಲ್ಲವೂ ಸಹ ಹೊಲೆಯ ಬಟ್ಟೆ ಅಂತಿದೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. So if anybody who is listening to God's word this evening, ಸಂಜೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಾ ಇರುವಂತಹ ಯಾರೇ ಆಗಿದ್ದರು, if you are living with your sin, ನೀವು ನಿಮ್ಮ ಪಾಪದಲ್ಲಿ ಜೀವಿಸುತ್ತಾ ಇದ್ದರೆ, if you are not sad because there is sin in your life, ನಿನ್ನ ಜೀವಿತದಲ್ಲಿ ಪಾಪ ಇದೆ ಎಂಬಂತಹ ವಿಷಾದನೀಯ ಜೀವಿತ ನಿಮ್ಮಲ್ಲಿ ಇಲ್ಲದೇ ಇದ್ದರೆ, if you are enjoying sin in your life, ನಿನ್ನ ಜೀವಿತದಲ್ಲಿ ಪಾಪವನ್ನು ಆನಂದಿಸುತ್ತಾ ಇದ್ದರೆ, if you are living according to your desires in your life, ನಿಮ್ಮ ಜೀವಿತದಲ್ಲಿ ನಿಮ್ಮ ಆಶಾ ಪಾಶಗಳ ಅನುಗುಣವಾಗಿ ನೀವು ಜೀವಿಸುತ್ತಾ ಇದ್ದರೆ, if you have not repented from your sins, ನಿಮ್ಮ ಪಾಪದಿಂದ ನಿಮಗೆ ಮಾನಸಾಂತರ ಇಲ್ಲದೇ ಇದ್ದರೆ, if you have not accepted Jesus Christ as your Lord and personal Savior and believed on the death on the cross was for you, ನಿಮ್ಮ ಜೀವಿತದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡದೆ, ಕರ್ತನಾದ ಯೇಸು ಕ್ರಿಸ್ತನ ಮರಣ ನಿಮ್ಮ ಪಾಪಕ್ಕೋಸ್ಕರವಾಗಿ ಎಂಬಂತ ನಂಬಿಕೆ ನಿಮಗಿಲ್ಲದಿದ್ದರೆ, if you are not
buried with Christ, if you are not died with Christ, if you are not resurrected up with Christ, ನೀನು ಕ್ರಿಸ್ತನೊಂದಿಗೆ ಸತ್ತು ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟು ಕ್ರಿಸ್ತನೊಂದಿಗೆ ಬಿಸಲ್ಪಡದೇ ಇದ್ರೆ, I want to tell you, you can never serve God. ನಾನು ಹೇಳ್ತೇನೆ ಪ್ರಿಯರೇ, ನೀವೆಂದಿಗೂ ಸಹ ದೇವರನ್ನು ಸೇವಿಸಲಿಕ್ಕೆ ಸಾಧ್ಯವಿಲ್ಲ. Whatever you are doing, it is like filthy rags. ನೀನೇನೇ ಮಾಡಿದ್ರು ಸಹ ಅದು ಹೊಲೆಯ ಬಟ್ಟೆಯ ಹಾಗೆ. So tonight, the Lord Jesus Christ is calling you, my brother, my sister. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ರಾತ್ರಿ ವೇಳೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಕರೆಯುತ್ತಾ ಇದ್ದಾನೆ. Repent from your sins. ನಿನ್ನ ಪಾಪದಿಂದ ಮಾನಸಾಂತರ ಉಂಟು. Believe on the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬು. Ask him to make you a new creation. ನಿನ್ನನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಿ ಎಂಬುದಾಗಿ ಆತನನ್ನು ಕೇಳು. Oh, then you will be able to serve the living God. ಆಗ ನೀನು ಜೀವಿಸುವಂತ ದೇವರನ್ನು ಸೇವಿಸಲಿಕ್ಕೆ ಸಾಧ್ಯ. But now you may ask me a question. ಈಗ ನೀವು ನನ್ನನ್ನು ಪ್ರಶ್ನೆ ಕೇಳಬಹುದು. Many people ask this question. ಅನೇಕ ಜನರು ಪ್ರಶ್ನೆಯನ್ನು ಕೇಳುತ್ತಾರೆ. I was also struggling with this question. ನಾನು ಸಹ ಈ ಪ್ರಶ್ನೆಯೊಂದಿಗೆ ಹೋರಾಡ್ತಾ ಇದ್ದೆ. If the old man is crucified, ಒಂದು ವೇಳೆ ಹಳೇ ಮನುಷ್ಯನು ಅದನ್ನು ಶಿಲುಬೆಗೆ ಹಾಕಲ್ಪಟ್ಟರೆ, if the old Adamic nature is crucified, ಹಳೆ ಆದಾಮನ ಸ್ವಭಾವ ಶಿಲುಬೆಗೆ ಹಾಕಲ್ಪಟ್ಟರೆ, if I am dead to sin, ನಾನು ಪಾಪಕ್ಕೆ ಸತ್ತರೆ, but still, as in verse 6, we read, what do we read there? Knowing this, that our old man is crucified with him, that the body of sin be destroyed, that henceforth we should not serve sin. ನಾವು ನೋಡ್ತೇವೆ ಪೂರ್ವ ಸ್ವಭಾವವು ಮತ್ತು ಅದರ ಸ್ವಭಾವವು ಆತನ ಕೂಡ ಶಿಲುಬೆಗೆ ಹಾಕಿಸಲ್ಪಡಲಿಲ್ಲ ಎಂಬುದಾಗಿ ನಾವು ಓದುವಾಗ ಅದ್ ಅರ್ಥ ನಾವು ಇನ್ನೆಂದಿಗೂ ಸಹ ಪಾಪಕ್ಕೆ ದಾಸರಾಗಿರಬಾರದು. It is written, the body of sin might be destroyed. ಅದರ ಅರ್ಥ ಆ ಒಂದು ಪಾಪದ ಸ್ವಭಾವ ಅದು ನಾಶವಾಗುವಂತದ್ದಾಗಿದೆ. So the question naturally that comes is, if the old man is dead, why do I still feel the pain in my life? Hello? Some disturbance, someone is asked on the mic. Mic is on. ದಯಮಾಡಿ ಮೈಕ್ ಆಫ್ ಮಾಡಿ, ನಿಮ್ದು ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಆಗ್ತಿದೆ. Can you repeat once again, please? Yeah. So many a time the question comes in our mind, if the old man is said, the old Adamic nature is dead, then why still inside my heart there is a pull to do that which is wrong? ನಮ್ಮಲ್ಲಿ ಅನೇಕ ಸಾರಿ ಒಂದು ಪ್ರಶ್ನೆ ಬರುವಂತದ್ದಾಗಿದೆ, ನನ್ನಲ್ಲಿರುವಂತಹ ಆದಾಮನ ಸ್ವಭಾವ, ಪೂರ್ವ ಸ್ವಭಾವ ಸತ್ತಿದ್ರೆ ಅಥವಾ ಹಳೆ ಮನುಷ್ಯನು ಸತ್ತಿದ್ರೆ ಯಾಕೆ ನನ್ನ ಮನಸ್ಸು ಇನ್ನೂ ಸಹ ಪಾಪಕ್ಕೋಸ್ಕರವಾಗಿ ಎಳೆಯುವಂತದ್ದಾಗಿದೆ? Don't you have this question in your mind, in your hearts? ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಪ್ರಶ್ನೆ ಇಲ್ಲವೋ? Where does this desire comes? ಈ ಒಂದು ಆಶೆ ಎಲ್ಲಿಂದ ಬರ್ತದೆ? There is an old man. ಒಬ್ಬ ಹಳೆ ಮನುಷ್ಯನಿದ್ದಾನೆ ಅಥವಾ ಪೂರ್ವ ಮನುಷ್ಯನಿದ್ದಾನೆ. There is a new man, the new creation. ಒಬ್ಬ ನೂತನ ಮನುಷ್ಯನಿದ್ದಾನೆ, ನೂತನ ಸೃಷ್ಟಿ ಇದೆ. This desire comes from the flesh. We read here, the body of sin. It comes from the flesh that we have. ಅದು ನಮ್ಮಲ್ಲಿರುವಂತಹ ಒಂದು ಶರೀರದಿಂದ ಆ ಒಂದು ಆಶೆಯು ಬರುವಂತದ್ದಾಗಿದೆ. This flesh, it is distinct from the old man. ಈ ಒಂದು ಶರೀರ ಅದು ಹಳೆ ಮನುಷ್ಯನಿಂದ ಬಂದದ್ದಾಗಿದೆ. It is very difficult to describe what this flesh is. ಈ ಒಂದು ಶರೀರ ಏನೆಂಬುದಾಗಿ ವಿವರಿಸುವಂತದ್ದು ಬಹಳ ಕಷ್ಟ. The inner man or the flesh has its own desires and its own pullings, towards things. ಆಂತರಿಕ ಮನುಷ್ಯ ಅಥವಾ ಆಂತರಿಕ ಸ್ವಭಾವ ಅಥವಾ ಆ ಒಂದು ಒಳಗಿನ ವಿಷಯ ತನ್ನದೇ ಆದಂತ ವಿಷಯಗಳಿಗೋಸ್ಕರವಾಗಿ ನಮ್ಮನ್ನು ಎಳೆಯುವಂತದ್ದಾಗಿದೆ. We all need to understand this body, this flesh has its own desires. ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾದಂತ ವಿಷಯವೇನೆಂದ್ರೆ, ಈ ಒಂದು ಶರೀರ, ಈ ಒಂದು ಒಂದು ದೇಹಕ್ಕೆ ತನ್ನದೇ ಆದಂತಹ ಆಸೆ ಇದೆ. It has its own longings or impulses. ಅದಕ್ಕೆ ತನ್ನದೇ ಆದಂತಹ ಒಂದು ಬಯಕೆಗಳು, ತನ್ನದೇ ಆದಂತಹ ಆಸೆಗಳಿದೆ. Totally, there are certain passions of it. ಅದಕ್ಕೆ ತನ್ನದೇ ಆದಂತಹ ಆಕಾಂಕ್ಷೆಗಳಿವೆ. These things, they start working
in our lives also. ಈ ವಿಷಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ಲಿಕ್ಕೆ ಪ್ರಾರಂಭಿಸುತ್ತವೆ. Where does it work? ಅವೆಲ್ಲಿ ಕಾರ್ಯ ಮಾಡ್ತವೆ? It works in our mind. ಅದು ನಮ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡ್ತವೆ. It works in our will. ನಮ್ಮ ಚಿತ್ತದಲ್ಲಿ ಕಾರ್ಯ ಮಾಡ್ತವೆ. It works in our emotions. ನಮ್ಮ ಉದ್ವೇಗಗಳಲ್ಲಿ ಅವು ಕಾರ್ಯ ಮಾಡ್ತವೆ. Okay, so there are things which are working in our mind because of which we are pulled towards things which are wrong. ನಮ್ಮ ಮನಸ್ಸಿನಲ್ಲಿ ಅವು ಕಾರ್ಯ ಮಾಡೋದ್ರಿಂದ ತಪ್ಪಾದಂತ ವಿಷಯಗಳಿಗೋಸ್ಕರವಾಗಿ ನಾವು ಸೆಳೆಯಲ್ಪಡುತ್ತೇವೆ. Everybody, even we are a new creation, we have a will. We can do what is right, we can do what is wrong. ಪ್ರತಿಯೊಬ್ಬರಿಗೂ ಸಹ ಒಂದು ಚಿತ್ತ ಇದೆ, ಒಂದು ಮನಸ್ಸಿದೆ. ನಾವು ಒಂದು ಒಳ್ಳೆಯದನ್ನು ಸಹ ಮಾಡಬಹುದು, ಕೆಟ್ಟದನ್ನು ಸಹ ಮಾಡಬಹುದು. We have our emotions. Sometimes we love people, sometimes we get angry and shout at people. ನಮಗೆ ನಮ್ಮ ಒಂದು ಚಿತ್ತ ಅಥವಾ ನಮ್ಮ ಒಂದು ಉದ್ದೇಶ ಇದೆ, ಅದಕ್ಕೋಸ್ಕರವಾಗಿ ಕೆಲವು ಸಾರಿ ಜನರನ್ನು ಪ್ರೀತಿಸ್ತೇವೆ, ಕೆಲವು ಸಾರಿ ಅವರ ಮೇಲೆ ಕೂಗಾಡ್ತೇವೆ. You know what is this flesh? Flesh is all those things that works to that inner man. ಈ ಶರೀರ ಅಂದ್ರೆ ಏನಂದ್ರೆ, ಈ ಶರೀರವು ಯಾವಾಗಲೂ ಸಹ ಆಂತರ್ಯ ಮನುಷ್ಯನ ಜೊತೆಗೆ ಕಾರ್ಯ ಮಾಡುವಂತದ್ದಾಗಿದೆ. Now you know this flesh is very important. It's a big problem in the battle which we have against sin. ಈ ಶರೀರ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಹೋರಾಡುವಂತಹ ಯುದ್ಧದಲ್ಲಿ ಇದು ಬಹಳ ಸಮಸ್ಯೆ ನೋಡುವಂತದ್ದಾಗಿದೆ. You know, our flesh, our body has got plenty of training. ನಮ್ಮ ಶರೀರಕ್ಕೆ, ನಮ್ಮ ದೇಹಕ್ಕೆ ಅನೇಕ ರೀತಿಯಾದ ಬಯಕೆಗಳಿವೆ. Okay, now you see, before our salvation there was a life which we were living. ನಮ್ಮ ರಕ್ಷಣೆಗಿಂತ ಮುಂಚಿತವಾಗಿ ನಾವು ಜೀವಿಸುವುದಕ್ಕೆ ಒಂದು ಜೀವಿತ ಇದೆ. Okay, listen to this very carefully. ಇದನ್ನು ಬಹಳ ಎಚ್ಚರಿಕೆಯಿಂದ ಗಮನ ಕೊಟ್ಟು ಕೇಳ್ರಿ. Why do believers even after their salvation sin in their lives? ವಿಶ್ವಾಸಿಯು ತನ್ನ ರಕ್ಷಣೆಯ ನಂತರವೂ ಸಹ ತಮ್ಮ ಜೀವಿತದಲ್ಲಿ ಯಾಕೆ ಪಾಪ ಮಾಡುತ್ತಾನೆ? You know, we know that before our salvation we were living in the old Adamic nature. ನಮ್ಮ ರಕ್ಷಣೆಗಿಂತ ಮುಂಚಿತವಾಗಿ ನಮ್ಮ ಹಳೆ ಪೂರ್ವ ಸ್ವಭಾವವಾದಂತ ಆದಾಮನ ಸ್ವಭಾವದಲ್ಲಿ ನಾವು ಜೀವಿಸುತ್ತಾ ಇದ್ದೆವು. The old Adamic nature was in full control of us. ನಮ್ಮಲ್ಲಿ ಹಳೆಯ ಆದಾಮನ ಸ್ವಭಾವ ಸಂಪೂರ್ಣವಾದಂತಹ ನಿಯಂತ್ರಣದಲ್ಲಿತ್ತು. It was forcing us to do all those things which are against God and His holiness. ದೇವರು ಮತ್ತು ಆತನ ಪರಿಶುದ್ಧತ್ವಕ್ಕೆ ವಿರುದ್ಧವಾದಂತ ಎಲ್ಲಾ ವಿಷಯಗಳನ್ನು ಮಾಡುವುದಕ್ಕೆ ನಮ್ಮನ್ನು ಅದು ಒತ್ತಾಯಿಸ್ತಾ ಇತ್ತು. Now you know, before our salvation, this old Adamic nature was training our flesh. ನಮ್ಮ ರಕ್ಷಣೆಗಿಂತ ಮುಂಚಿತವಾಗಿ ಹಳೆಯ ಆದಾಮನ ಸ್ವಭಾವ ಈ ಶರೀರವನ್ನ ಅದು ಎಳೆಯುತ್ತಾ ಇತ್ತು. It was expertly training us to commit sin. ಅದು ನಮ್ಮನ್ನು ಪರಿಪೂರ್ಣವಾಗಿ ಪಾಪವನ್ನು ಮಾಡ್ಲಿಕ್ಕೆ ನಮಗೆ ತರಬೇತಿ ಕೊಡ್ತಾ ಇತ್ತು. So now we need to look at our lives and see who all got this training and how we got this training. ನಮಗೆ ಹೇಗೆ ಈ ಒಂದು ತರಬೇತಿ ಬಂತು ಮತ್ತು ಯಾರೆಲ್ಲ ಈ ತರಬೇತಿಗೆ ಒಳಗಾಗ್ತಾ ಇದ್ರೆ ಎಂಬುದಾಗಿ ನೋಡಬೇಕು. Now you see, this flesh of ours, this body of ours, you know, it got its first training from the old man. ಈ ಒಂದು ಶರೀರ, ನಮಗಿರುವಂತ ಈ ದೇಹ ಹಳೆಯ ಮನುಷ್ಯ ಅಥವಾ ಪೂರ್ವ ಸ್ವಭಾವದಿಂದ ಅದು ತರಬೇತಿ ಪಡೆಯುವಂತದ್ದಾಗಿದೆ. You know, the old man knew only to do which is wrong, which is against God. ಆ ಪೂರ್ವ ಸ್ವಭಾವ ಅಥವಾ ಹಳೆ ಮನುಷ್ಯನಿಗೆ ದೇವರ ಚಿತ್ತಕ್ಕೆ ಅವಿಧೇಯವಾದಂತದನ್ನ ಅಥವಾ ದೇವರ ಚಿತ್ತಕ್ಕೆ ವಿರುದ್ಧವಾದಂತದ್ದನ್ನ ಮಾತ್ರವೇ ಮಾಡ್ಲಿಕ್ಕೆ ಆತನಿಗೆ ಗೊತ್ತಿತ್ತು. Now we are born again. ಈಗ ಹೊಸದಾಗಿ ಹುಟ್ಟಿದ್ದೀರಿ. We are a new creation. ಹೊಸ ಸೃಷ್ಟಿಯಾಗಿದ್ದೇವೆ ನಾವು. But this flesh is there. ಆದ್ರೂ ಸಹ ಈ ದೇಹ ಇದೆ. So you know, it got this flesh got its training from that old nature. ಈ ಒಂದು ಶರೀರ ತನ್ನ ಪೂರ್ವ ಸ್ವಭಾವದಿಂದ ತರಬೇತಿಯನ್ನು ಹೊಂದಿದೆ. Now John in 1 John reminds us that there is a world system around us. ನಮಗೆ ಒಂದು ಯೋಹಾನ ಪತ್ರಿಕೆ, ಮೊದಲನೇ ಪತ್ರಿಕೆಯಲ್ಲಿ ಯೋಹಾನನು ನಮ್ಮ ಸುತ್ತಲೂ ಒಂದು ಪ್ರಾಪಂಚಿಕವಾದ ಲೌಕಿಕವಾದ ಒಂದು ನಿಯಮ ಇದೆ. The Lord Jesus Christ in that great priestly prayer which he did in John 17, he said to the Father, "These are in the world." ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮಹಾಯಾಜಕನ ಪ್ರಾರ್ಥನೆಯನ್ನು ಮಾಡುವಾಗ ಆತನು ಹೇಳಿದಂತಹ ವಿಷಯ, ಇವರು ಲೋಕದಲ್ಲಿ ಇರ್ತಾರೆ.
I have not taken them out of the world. They are still in the world. ಅವರನ್ನು ನಾನು ಲೋಕದೊಳಗಿಂದ ತೆಗೆದುಕೊಂಡಿಲ್ಲ, ಅವರು ಇನ್ನೂ ಸಹ ಲೋಕದಲ್ಲಿಯೇ ಇದ್ದಾರೆ. Who? The disciples the followers of Christ, or we are still living in this world. ಯಾರು ಕ್ರಿಸ್ತನನ್ನು ಹಿಂಬಾಲಿಸುವಂತವರು, ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರು, ನಾವು ಇನ್ನೂ ಸಹ ಈ ಲೋಕದಲ್ಲಿಯೇ ಇದ್ದೇವೆ. So when we look at the world, it is a world system. ನಾವು ಲೋಕವನ್ನು ನೋಡುವಾಗ ಇದು ಲೋಕದ ಒಂದು ವ್ಯವಸ್ಥೆ ಆಗಿದೆ. There is a social system. ಒಂದು ಸಾಮಾಜಿಕ ವ್ಯವಸ್ಥೆ ಇದೆ. There is a religious system. ಧಾರ್ಮಿಕ ವ್ಯವಸ್ಥೆ ಇದೆ. An education system. ಒಂದು ವಿದ್ಯಾಭ್ಯಾಸದ ವ್ಯವಸ್ಥೆ ಇದೆ. There is a financial system. ಹಣಕಾಸಿನ ವ್ಯವಸ್ಥೆ ಇದೆ. There is a moral system. ನೈತಿಕ ವ್ಯವಸ್ಥೆ ಇದೆ. We all are living in this world system. ನಾವೆಲ್ಲರೂ ಸಹ ಈ ಲೋಕದ ವ್ಯವಸ್ಥೆಯಲ್ಲಿ ಜೀವಿಸುತ್ತಾ ಇದ್ದೇವೆ. And when we look at the world system, ನಾವು ಲೋಕದ ವ್ಯವಸ್ಥೆಯನ್ನು ನೋಡುವಾಗ it is always at rebellion with God. ಯಾವಾಗಲೂ ಸಹ ದೇವರಿಗೆ ದಂಗೆ ಹೇಳುವಂತ ಒಂದು ವ್ಯವಸ್ಥೆ ಆಗಿದೆ. It is against the things of God. ಅದು ದೇವರ ವಿಷಯಗಳಿಗೆ ವಿರುದ್ಧವಾದಂತ ವಿಷಯವಾಗಿದೆ. So when we live on this earth, ನಾವು ಈ ಲೋಕದಲ್ಲಿ ಜೀವಿಸುವಾಗ the world systems are trying to influence us so that we fall into temptation and commit sin in our life. ನಾವು ನಮ್ಮ ಜೀವಿತದಲ್ಲಿ ಶೋಧನೆಗೆ ಒಳಗಾಗಿ ಪಾಪವನ್ನು ಮಾಡುವಂತೆ ಈ ಲೋಕದ ವ್ಯವಸ್ಥೆಗಳು ನಮ್ಮನ್ನು ಯಾವಾಗಲೂ ಸಹ ಸೆಳೆಯುವಂತದ್ದಾಗಿದೆ. So the world system are trying to influence our flesh. ಲೋಕದ ವ್ಯವಸ್ಥೆಯು ನಮ್ಮ ಶರೀರದ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಪ್ರಯತ್ನಿಸುತ್ತಾ ಇದೆ. Now there is a third enemy which is trying to influence us. ನಮ್ಮ ಮೇಲೆ ಪ್ರಭಾವ ಬೀರುವಂತಹ ಅಥವಾ ಪ್ರಭಾವ ಬೀರಲಿಕ್ಕೆ ಪ್ರಯತ್ನಿಸುವಂತಹ ಮೂರನೇ ಶತ್ರು ಇದೆ. That is Satan. ಅದು ಸೈತಾನನು ತಾನೇ. Satan is working against every child of God. ಸೈತಾನನು ಪ್ರತಿಯೊಬ್ಬ ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡುವಂತವನಾಗಿದ್ದಾನೆ. And Satan wants to see that we are tempted and influenced by him and commit sin in our life. ನಾವು ಸೈತಾನನಿಂದ ಶೋಧಿಸಲ್ಪಟ್ಟು ಪಾಪ ಮಾಡಿ ನಮ್ಮ ಜೀವಿತದಲ್ಲಿ ಪಾಪಕ್ಕೆ ಒಳಗಾಗಬೇಕೆಂಬುದಾಗಿ ಸೈತಾನನು ಯಾವಾಗಲೂ ಪ್ರಯತ್ನಿಸುವಂತವನಾಗಿದ್ದಾನೆ. Brother, you are able to hear me? Yeah, I can hear you. Okay, thank you so much. Can you hear me? Yes, I'm able to hear. Okay, so we are living in this flesh. So the old nature had some influence, for so many years before we got saved. The world system is influencing us, and the devil is trying to tempt us so that we commit our flesh, so that we commit sin against God. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದಕ್ಕಿಂತ ಮುಂಚಿತವಾಗಿ ಅನೇಕ ವರ್ಷಗಳಿಂದ ಈ ಲೋಕದಲ್ಲಿ ಜೀವಿಸುತ್ತಾ ಇರೋದ್ರಿಂದ ಈ ಲೋಕದ ವ್ಯವಸ್ಥೆಯು ನಮ್ಮ ಮೇಲೆ ಅದು ಆ ಪರಿಣಾಮವನ್ನು ಬೀರಿದೆ ಮತ್ತು ಪಾಪದ ವ್ಯವಸ್ಥೆ ನಮ್ಮ ಮೇಲೆ ಪರಿಣಾಮವನ್ನು ಬೀರಿದ್ದರಿಂದ ಆ ಒಂದು ತರಬೇತಿಯಲ್ಲಿ ಈ ಶರೀರ ಇದ್ದದ್ದರಿಂದ ನಾವು ರಕ್ಷಣೆ ಹೊಂದಿದ ನಂತರವೂ ಸಹ ಪಾಪ ಮಾಡುವುದಕ್ಕೆ ನಾವು ಎಳೆಯಲ್ಪಡುತ್ತಾ ಇದ್ದೇವೆ. See, why are we getting angry at home? ನಾವು ಮನೆಯಲ್ಲಿ ಯಾಕೆ ಸಿಟ್ಟುಕೊಳ್ಳುತ್ತೇವೆ? Why are we fighting with our wives and husbands? ನಮ್ಮ ಗಂಡ ಹೆಂಡತಿರ ಜೊತೆಗೆ ಯಾಕೆ ನಾವು ಒಡೆದಾಡ್ತೇವೆ? Why there is fight in our assemblies? All are believers, saints. Why we are fighting in our assemblies? ನಮ್ಮ ಸಭೆಗಳಲ್ಲಿ ಎಲ್ಲರೂ ವಿಶ್ವಾಸಿಗಳಾಗಿದ್ದಾಗ್ಯೂ ಎಲ್ಲರೂ ದೇವ ಜನರಾಗಿದ್ದಾಗ್ಯೂ ಸಹ ಯಾಕೆ ಹೋರಾಟಗಳಿವೆ? Yeah, when the police is not there, why we are going triple seat on a bike? ಪೊಲೀಸ್ ಇಲ್ಲದೆ ಇರುವಂತಹ ಸಮಯದಲ್ಲಿ ಯಾಕೆ ನಾವು 3 ಬೈಕ್ ನಲ್ಲಿ ಹೋಗ್ತೇವೆ? Why do we sometimes think that, okay, so 100 rupees we give to the police is okay? ಯಾಕೆ ನಾವು ಪೊಲೀಸಿಗೆ 100 ರೂಪಾಯಿ ಕೊಟ್ಟರು ಪರವಾಗಿಲ್ಲ ಎಂಬುದಾಗಿ ಆಲೋಚಿಸ್ತೇವೆ? Why some of us in our offices are trying to see that anyhow I should climb up even if I have to use false ways to defeat my colleagues? ಒಂದು ವೇಳೆ ನನ್ನ ಜೊತೆ ಕೆಲಸದವನನ್ನ ಸೋಲಿಸಿದರು ಬೇರೆ ರೀತಿಯಲ್ಲಿ ತಪ್ಪಾದ ರೀತಿಯಲ್ಲಿ ಸೋಲಿಸಿಯೂ ಸಹ ನಾನು ಯಾಕೆ ಮೇಲಕ್ಕೆ ಬರಬಾರದೆಂಬುದಾಗಿ ನಾವು ಯೋಚಿಸ್ತೇವೆ. Why many of us, are taking extra time, even though we can come for Bible studies and prayer, but still we know that it is not right, but we are doing that for extra money. Why we are doing that? ನಾವು ಬೈಬಲ್ ಸ್ಟಡಿಗೆ ಕೂಟಗಳಿಗೆ ಬರುವಂತಹ ಸಮಯ ಇದ್ದರೂ ಸಹ ಒಂದು ವೇಳೆ ನಾವು ಕೆಲಸ ಮಾಡಬಾರದಂತ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ನಾವು ಯಾತಕ್ಕೋಸ್ಕರವಾಗಿ ಹೆಚ್ಚಾದಂತ ಹಣಕ್ಕೋಸ್ಕರವಾಗಿ ಹೆಚ್ಚಾಗಿ ಕೆಲಸ ಮಾಡ್ತೇವೆ? We are believers. ನಾವು ವಿಶ್ವಾಸಿಗಳು. We should not be committing sin. ನಾವು ಪಾಪ ಮಾಡಬಾರದು.
But why we are doing this? ಆದ್ರೆ ನಾವ್ ಯಾಕೆ ಇದನ್ನು ಮಾಡ್ತಾ ಇದ್ದೇವೆ? Why we are inclining to these things? ನಾವು ಈ ವಿಷಯಗಳಿಗೋಸ್ಕರವಾಗಿ ಯಾಕೆ ಒಳಪಡ್ತಾ ಇದ್ದೇವೆ? Because the old man has trained our flesh before we were saved. ಯಾಕೆಂದ್ರೆ ನಮ್ಮ ಪೂರ್ವ ಸ್ವಭಾವ ಆದಾಮನ ಸ್ವಭಾವವು ನಾವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ನಮ್ಮ ಶರೀರಕ್ಕೆ ತರಬೇತಿಯನ್ನು ಕೊಟ್ಟಿದೆ. The world systems are influencing us so that we work against God. We fall into temptation and commit sin in our life. ನಾವು ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ಲಿಕ್ಕಾಗುವಂತೆ ನಾವು ಒಂದು ಪರಿಶೋಧನೆಗೆ ಒಳಗಾಗಿ ಪಾಪ ಮಾಡುವಂತೆ ಲೋಕದ ವ್ಯವಸ್ಥೆಯು ನಮ್ಮ ಶರೀರದ ಮೇಲೆ ಪ್ರಭಾವವನ್ನು ಬೀರುವಂತದ್ದಾಗಿದೆ. I want to warn each one of you. ನಾನು ನಿಮ್ಮ ಪ್ರತಿಯೊಬ್ಬರನ್ನು ಸಹ ಎಚ್ಚರಿಸ್ತೇನೆ. The education system, it is dangerous for us. ನಮ್ಮ ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆ ಅದು ನಮಗೆ ಅಪಾಯಕಾರಿಯಾಗಿದೆ. The financial system, economic system, it is dangerous for believers. ಆ ಒಂದು ಹಣಕಾಸಿನ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಒಬ್ಬ ವಿಶ್ವಾಸಿಗೆ ಅದು ಅಪಾಯಕಾರಿಯಾಗಿದೆ. The religious system, the government system, the technology system, it is all dangerous for us. ಒಂದು ತಾಂತ್ರಿಕ ವ್ಯವಸ್ಥೆ, ಒಂದು ಸರ್ಕಾರದ ವ್ಯವಸ್ಥೆ, ಇವೆಲ್ಲವೂ ಸಹ ನಮಗೆ ಒಂದು ಅಪಾಯಕಾರಿಯಾಗಿವೆ. But many believers don't think about this. ಆದ್ರೆ ಅನೇಕ ವಿಶ್ವಾಸಿಗಳು ಇದರ ವಿಷಯದಲ್ಲಿ ಆಲೋಚಿಸುವುದಿಲ್ಲ. We are not serious about it. ನಾವಿದರ ಕುರಿತಾಗಿ ಗಾಂಭೀರ್ಯತೆ ನಮಗಿಲ್ಲ. We don't realize that all these are working actively so that we fall into temptation and sin against God. ನಮ್ಮಲ್ಲಿ ಇವೆಲ್ಲವೂ ಸಹ ಬಹಳ ಕ್ರಿಯಾಶೀಲವಾಗಿ ಕಾರ್ಯ ಮಾಡುತ್ತಾ ಇರೋದ್ರಿಂದ ನಾವು ಆ ಒಂದು ಶೋಧನೆಗೆ ಒಳಗಾಗಿ ಪಾಪಕ್ಕೆ ಬೀಳುತ್ತೆ ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. So believers are taking it lightly. ವಿಶ್ವಾಸಿಗಳು ಇದನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಾ ಇದ್ದಾರೆ. So that is why God is not able to see the standard in our life, what he is expecting. He wants to see us like his son Jesus Christ. ಆದ್ದರಿಂದಲೇ ದೇವರು ನಮ್ಮ ಜೀವಿತದಲ್ಲಿ ಅಪೇಕ್ಷಿಸಿದಂತ ಮಟ್ಟವನ್ನ ನೋಡ್ಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಆತನು ನಮ್ಮಿಂದ ಅಪೇಕ್ಷಿಸಿದಂತ ಮಟ್ಟ ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ಮಟ್ಟವಾಗಿದೆ. Now the question arises, brother, what we should do so that we don't fall into temptation, we do not sin. ಈಗ ಪ್ರಶ್ನೆ ಹೇಳುವಂತ ಒಂದು ಪ್ರಶ್ನೆ ಏನಂದ್ರೆ, ನಾವು ಪಾಪಕ್ಕೆ ಒಳಬೀಳದಂತೆ ನಾವ್ ಏನ್ ಮಾಡ್ಬೇಕು ಬ್ರದರ್? The old man is dead, but the flesh is there. ಹಳೆ ಮನುಷ್ಯನ ಸತ್ತು ಹೋದನು, ಆದ್ರೆ ಶರೀರ ಇನ್ನೂ ಇದೆ. So in verse 15 we see, what then? Shall we sin? Because we are not under the law, but under grace. God forbade. 15ನೇ ವಚನದಲ್ಲಿ ನಾವು ನೋಡ್ತೇವೆ, ಹಾಗಾದ್ರೆ ಏನು? ನಾವು ಧರ್ಮಶಾಸ್ತ್ರಾಧೀನರಲ್ಲ, ಕೃಪೆಗೆ ಅಧೀನವಾಗಿದ್ದೇವೆ ಎಂದು ಪಾಪ ಮಾಡಬಹುದು, ಎಂದಿಗೂ ಮಾಡಬಾರದು. Again there is a question. ಮತ್ತೆ ಒಂದು ಪ್ರಶ್ನೆ. We are under grace. ನಾವು ಕೃಪೆಗೆ ಅಧೀನರಾಗಿದ್ದೇವೆ. So we have to run away from sin. ನಾವು ಪಾಪಕ್ಕೆ ಓಡಿ ಹೋಗಬೇಕು, ಪಾಪದ ವಿಷಯದಲ್ಲಿ ಓಡಿ ಹೋಗಬೇಕು. So what we have to do? ನಾವೇನ್ ಮಾಡ್ಬೇಕು? Turn with me to Galatians chapter 5 and verse 24. Paul gives the answer in ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನಕ್ಕೆ ನಾವು ತಿರುಗಿಸುವಾಗ ಅಲ್ಲಿ ಪೌಲನು ಉತ್ತರವನ್ನ ಕೊಡುವಂತವನಾಗಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ, ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ಕ್ಷಮೆದಮೆ, ನಂಬಿಕೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇಂಥವುಗಳೇ. Did you read verse 24? It is written there. Maybe 24ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡ್ತೇವೆ, ಕ್ರಿಸ್ತ ಯೇಸುವಿನವನು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. Yeah, Paul says there, they that are in Christ have crucified the flesh with the affections and lusts. ತಮ್ಮ ಶರೀರಾಭಿಲಾಷೆಯನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. Now you see the word there, crucified, has come. ಅಲ್ಲಿ ಶಿಲುಬೆಗೆ ಹಾಕಿದವರು ಎಂಬುದಾಗಿರುವಂತಹ ಒಂದು ವಿಷಯ ಬರ್ತದೆ. ನೀವು ನೋಡಿದ್ರ, you know what has happened to the old man? ಹಳೆ ಮನುಷ್ಯನಿಗೆ ಏನಾಯ್ತು? Adamic nature, ಆದಾಮನ ಸ್ವಭಾವ, it is crucified. ಆ ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ. But now what do we see here? ಆದ್ರೆ ನಾವ್ ಇಲ್ಲಿ ಏನ್ ನೋಡ್ತೇವೆ? But we who are in Christ,
ಆದ್ರೆ ಕ್ರಿಸ್ತನಲ್ಲಿರುವಂತ ನಾವುಗಳು we have crucified the flesh also with its affections and lusts. ನಾವು ಶರೀರವನ್ನು ಮತ್ತು ಸ್ವೇಚ್ಛಾಭಿಲಾಷೆಗಳನ್ನ ನಾವು ಶಿಲುಬೆಗೆ ಹಾಕಿದ್ದೇವೆ. So there is a crucifixion which has happened of the old man or the old nature. ಅಲ್ಲಿ ಒಂದು ಶಿಲುಬೆಗೆ ಹಾಕಲ್ಪಟ್ಟಂತ ಒಂದು ವಿಷಯವಿದೆ, ಹಳೆ ಮನುಷ್ಯನು ಮತ್ತು ಹಳೆ ಸ್ವಭಾವ. But what a believer has to do today, ಅದೇ ಒಬ್ಬ ವಿಶ್ವಾಸಿ ಇದನ್ನೇನು ಮಾಡ್ಬೇಕು? you know, there are so many things to which the flesh has its affections and lusts. ಅನೇಕ ವಿಷಯಗಳಲ್ಲಿ ಶರೀರಕ್ಕೆ ಒಂದು ಅಪೇಕ್ಷೆ, ಒಂದು ಬಯಕೆ. So what we have to do is, you know, we have to crucify this affections and this lust every day, every moment. ನಾವು ಪ್ರತಿ ದಿನ ಪ್ರತಿ ಕ್ಷಣವೂ ಸಹ ಈ ಅಭಿಲಾಷೆಗಳನ್ನ ನಾವು ಶಿಲುಬೆಗೆ ಹಾಕಬೇಕು. I think you have got the point. ನಿಮಗೆ ಅರ್ಥ ಆಯ್ತೆಂಬುದಾಗಿ ನಾನು ಎಣಿಸ್ತೇನೆ. We have to crucify it. We have to make it dead. ನಾವು ಶಿಲುಬೆಗೆ ಹಾಕಬೇಕು, ನಾವು ಅದನ್ನ ಸಾಯಿಸಬೇಕು. For example, ಉದಾಹರಣೆಗೆ, you always get angry. ನೀವು ಯಾವಾಗಲೂ ಕೋಪಿಸಿಕೊಳ್ತೀರಿ. The word of God says that is not the nature of a child of God. ಅದು ದೇವರ ವಾಕ್ಯ ಹೇಳ್ತದೆ, ಅದು ದೇವರ ಮಗುವಿನ ಸ್ವಭಾವ ಅಲ್ಲ. You lie. ನೀವು ಸುಳ್ಳು ಹೇಳ್ತೀರಿ. The word of God says that is not the nature of a child of God. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಅದು ದೇವರ ಮಗುವಿನ ಸ್ವಭಾವ ಅಲ್ಲ. So what we have to do? ಆದ್ದರಿಂದ ನಾವೇನ್ ಮಾಡ್ಬೇಕು? We have to daily with the help of the Holy Spirit work on this nature. Brother, you are getting my voice? Yes. ನಾವು ಪ್ರತಿದಿನ ದೇವರ ಆತ್ಮನ ಸಹಾಯದಿಂದ ಇದರ ವಿಷಯದಲ್ಲಿ ಕಾರ್ಯ ಮಾಡಬೇಕು. You can hear me? Can you hear me? I can hear you. Fine. Now you see, if we allow our flesh or the lust or the affections or all these things in our lives continuously, ನಮ್ಮ ಜೀವಿತದಲ್ಲಿ ನಾವು ನಿರಂತರವಾಗಿ ನಮ್ಮ ಶರೀರಕ್ಕೆ ಮತ್ತು ನಮ್ಮ ಅಭಿಲಾಷೆಗಳಿಗೆ ನಾವು ಅನುಮತಿಸುತ್ತಾ ಇದ್ದರೆ, we need to be very careful. ನಾವು ಬಹಳ ಎಚ್ಚರಿಕೆಯುಳ್ಳವರಾಗಿರಬೇಕು. You know, the old man's habits of the past. ಹಳೆಯ ಮನುಷ್ಯನ ಆ ಒಂದು ಅಭ್ಯಾಸಗಳು. The world, Satan and the flesh will put so much of pressure on us that we will be tempted and finally we fall. That is how many of us are falling in sin. ಲೋಕ, ಶರೀರ ಮತ್ತು ಸೈತಾನನು ಅನೇಕ ರೀತಿಯಲ್ಲಿ ನಮ್ಮ ಮೇಲೆ ಒತ್ತಡವನ್ನು ತರುವಾಗ ನಮ್ಮಲ್ಲಿ ಅನೇಕರು ಪಾಪಕ್ಕೆ ಅವರು ಬಿದ್ದು ಹೋಗುವಂತವರಾಗಿದ್ದಾರೆ. So this crucifixion has to happen daily, brothers and sisters. ನನ್ನ ಪ್ರಿಯ ಸಹೋದರ ಸಹೋದರಿಯರಾದ್ದರಿಂದ ಈ ಒಂದು ಶಿಲುಬೆಗೆ ಹಾಕಲ್ಪಡುವಂತಹ ವಿಷಯ ಪ್ರತಿದಿನ ನಡೆಯಬೇಕು. But unfortunately, many believers are not doing that. ಆದ್ರೆ ದುರದೃಷ್ಟವಶಾತ್ ಅನೇಕ ವಿಶ್ವಾಸಿಗಳು ಅದನ್ನು ಮಾಡುತ್ತಾ ಇಲ್ಲ. They are not careful about the influence that the world is bringing on their lives. ಅವರು ತಮ್ಮ ಜೀವಿತದಲ್ಲಿ ಲೋಕವು ತರುವಂತಹ ಪ್ರಭಾವದ ಮೇಲೆ ಅವರು ಎಚ್ಚರಿಕೆ ಆಗುತ್ತಾ ಇಲ್ಲ. And because of that, we don't see any change. ಆದ್ದರಿಂದಲೇ ನಮ್ಮಲ್ಲಿ ಯಾವುದೇ ಬದಲಾವಣೆಯನ್ನು ನಾವು ನೋಡುತ್ತಾ ಇಲ್ಲ. The believer before his salvation and after the salvation is the same. ಒಬ್ಬ ವಿಶ್ವಾಸಿಯು ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿಯೂ ರಕ್ಷಣೆ ಹೊಂದಿದ ನಂತರವೂ ಒಂದೇ ರೀತಿಯಾಗಿದ್ದಾರೆ. So there is a continuous influence on our lives. ಅದು ನಮ್ಮ ಜೀವಿತದಲ್ಲಿ ಬರುವಂತ ನಿರಂತರವಾದಂತ ಪ್ರಭಾವ. And if we allow, the world, the devil and the flesh to influence on us, then there is a great danger. ಲೋಕ, ಶರೀರ ಮತ್ತು ಸೈತಾನನನ್ನು ನಮ್ಮ ಜೀವಿತದಲ್ಲಿ ನೀವು ಪ್ರಭಾವವನ್ನು ಬೀರ್ಲಿಕ್ಕೆ ನಿರಂತರವಾಗಿ ಅನುಮತಿಸುತ್ತಾ ಇದ್ದರೆ ಒಂದು ಅಪಾಯ ಇದೆ. So we need to understand that every day they are influencing our mind.
ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ವಿಷಯವೇನೆಂದ್ರೆ ಪ್ರತಿದಿನವೂ ಸಹ ಅವು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಾ ಇದೆ. You go to your office, your friends are influencing you. ನೀವು ಕಚೇರಿಗೆ ಹೋದಾಗ ನಿಮ್ಮ ಸ್ನೇಹಿತರು ನಿಮ್ಮ ಮೇಲೆ ಪ್ರಭಾವ ಬೀರುತ್ತಾರೆ. Our children go to schools and colleges. Our friends are influencing us with their fashions and with all those things. ನಮ್ಮ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋದಾಗ ಅವರ ಸ್ನೇಹಿತರು ಎಲ್ಲಾ ರೀತಿಯಾದಂತಹ ಒಂದು ಶೈಲಿಗಳಿಂದ ಎಲ್ಲಾ ರೀತಿಯಾದಂತಹ ವಿಷಯಗಳಿಂದಲೂ ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತಾರೆ. When we watch our televisions, when we watch our mobiles, they are influencing our mind. ನಮ್ಮ ದೂರದರ್ಶನಗಳನ್ನು ನಮ್ಮ ಮೊಬೈಲ್ಗಳನ್ನು ನಾವು ನೋಡುವಾಗ ಅವು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತವೆ. So they are influencing our mind, they are influencing our will, and they are finally influencing our emotions. ಅವು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಚಿತ್ತದ ಮೇಲೆ, ನಮ್ಮ ಒಂದು ಉದ್ವೇಗಗಳ ಮೇಲೆ ಪ್ರಭಾವ ಬೀರುತ್ತವೆ. Are we careful about these things? ನಾವು ಈ ವಿಷಯಗಳಲ್ಲಿ ಎಚ್ಚರಿಕೆಯಾಗಿದ್ದೇವೆಯೋ? See, we buy mobiles and give to our young children, we give to them, and we don't even know what they are doing with that. ನಾವು ನಮ್ಮ ಮೊಬೈಲ್ಗಳನ್ನ ಕೊಂಡುಕೊಂಡು ನಮ್ಮ ಮಕ್ಕಳಿಗೆ, ನಮ್ಮ ಚಿಕ್ಕ ಮಕ್ಕಳಿಗೆ ನಾವು ಕೊಡ್ತೇವೆ. ಅವರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಸಹ ನಮಗೆ ಗೊತ್ತಾಗೋದಿಲ್ಲ. We are not careful about what kind of company we are keeping. ನಾವು ಎಂತ ರೀತಿಯಾದಂತ ಸಾಂಗತ್ಯವನ್ನು ಹೊಂದಿದ್ದೇವೆ ಎಂಬಂತ ವಿಷಯದಲ್ಲಿ ನಮಗೆ ಗೊತ್ತಿಲ್ಲ. And you know, when a person allows, when the new man within us is influenced with the mind, the will, and the emotions, you know, then we will find that we are slowly losing the battle. ನಮ್ಮ ಮೇಲೆ ಆ ಒಂದು ಮನುಷ್ಯನ ಪ್ರಭಾವ ಬೀರುವಂತ ಸಮಯದಲ್ಲಿ ನಾವು ನಿಧಾನವಾಗಿ ಯುದ್ಧದಲ್ಲಿ ಸೋಲುತ್ತಾ ಇದ್ದೇವೆ. And then we find that we don't have that great interest to fight that battle, and we fall into that temptation. ಆಗ ನಮಗೆ ಆ ಯುದ್ಧದಲ್ಲಿ ಒಂದು ಜಯಿಸುವಂತ ಅಥವಾ ಹೋರಾಡುವಂತ ಆಸಕ್ತಿ ಕಡಿಮೆಯಾಗಿ ನಿಧಾನವಾಗಿ ನಾವು ಆ ಯುದ್ಧದಲ್ಲಿ ಸೋತು ಹೋಗುತ್ತೇವೆ. You know, in verse 16 we read, know ye not that to whom ye yield yourselves servants to obey, his servants are ye to whom ye obey, whether of sin unto death or of obedience unto righteousness. 16ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೀರೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿರುವಿರೆಂದು ನಿಮಗೆ ಗೊತ್ತಿಲ್ಲವೋ? Now you know, our flesh, it is warring against that new man. ನಮ್ಮ ಒಂದು ಶರೀರ ಆ ಒಂದು ಹೊಸ ಮನುಷ್ಯನ ಜೊತೆಯಲ್ಲಿ ಅಥವಾ ಆತನಿಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದೆ. And it is influencing our minds. ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಾ ಇದೆ. Now you see, our eyes will do, our eyes or our tongue or our hands will only do what the mind is asking us to do. ನಮ್ಮ ಮನಸ್ಸು ಏನ್ ಹೇಳುತ್ತದೋ ಅದನ್ನೇ ನಮ್ಮ ಕಣ್ಣುಗಳು, ನಮ್ಮ ನಾಲಿಗೆ ಮತ್ತು ನಮ್ಮ ಅಂಗಾಂಗಗಳು ಮಾಡುವಂತದ್ದಾಗಿದೆ. See, if we are spending our time watching movies and all, you know, we will only learn to get angry. We will only learn to fight. We will only learn to use bad words. We will only learn to do those things which are wrong in our lives. ನಮ್ಮ ಜೀವಿತದಲ್ಲಿ ಕೇವಲ ನಾವು ಈ ಚಲನಚಿತ್ರಗಳನ್ನು ಮಾತ್ರವೇ ನಾವು ನೋಡುವಂತವ್ರು ಆಗಿದ್ದರೆ ನಾವು ಕೋಪಗೊಳ್ಳುತ್ತೇವೆ, ನಾವು ಹೊಡೆದಾಡ್ತೇವೆ, ಬೇರೆ ಬೇರೆ ರೀತಿಯಂತ ಭಾಷೆಗಳನ್ನು ಉಪಯೋಗಿಸ್ತೇವೆ. ಅಂದ್ರೆ ತಪ್ಪಾದಂತ ವಿಷಯಗಳನ್ನು ಮಾಡ್ಲಿಕ್ಕೆ ಮಾತ್ರವೇ ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತೇವೆ. You know, our whole body, all the parts of our body will only do those things which the mind is asking us to do. ನಮ್ಮ ಮನಸ್ಸು ಏನ್ ಮಾಡ್ಬೇಕೆಂಬುದಾಗಿ ಹೇಳ್ತದೋ ಅದನ್ನೇ ನಮ್ಮ ಶರೀರವೆಲ್ಲವೂ ಸಹ ಮಾಡ್ಲಿಕ್ಕೆ ಅದು ಸಿದ್ಧವಾಗಿರುತ್ತದೆ. And when we are in such a situation, you know, we will not be able to serve God. ನಾವು ಅಂತ ಪರಿಸ್ಥಿತಿಯಲ್ಲಿರುವಾಗ ನಾವು ದೇವರಿಗೆ ಸೇವೆ ಮಾಡ್ಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. Read one verse, brother, 1 Peter 2 and verse 11. ನಾವು 1 ಪೇತ್ರ 2ನೇ ಅಧ್ಯಾಯ 11ನೇ ವಚನವನ್ನ ನಾವು ಓದಿಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡ್ತೇವೆ, ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. You saw it there? Yes. Abstain from fleshly lusts. ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು, which is on war against our soul.
ಅದು ನಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವಂತದ್ದಾಗಿದೆ. When we read Romans 7 and verse 23, ರೋಮಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 23ನೇ ವಚನವನ್ನು ನಾವು ಓದುವಾಗ Paul saying there is a war going on. ಅಲ್ಲಿ ಒಂದು ಯುದ್ಧ ನಡೀತಾ ಇದೆ ಎಂಬುದಾಗಿ ಪೌಲನು ಹೇಳ್ತಾನೆ. Romans 7:23. ಆ ರೋಮಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 23ನೇ ವಚನದಲ್ಲಿ ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು The law of my mind bringing me into captivity to the law of sin which is in my members. ಓ ನನ್ನ ಅಂಗಾಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ಅದು ವಶ ಮಾಡುವಂತದ್ದಾಗಿದೆ. So there are so many verses. And when we come to 2 Corinthians chapter 10, Paul says the same thing. In Ephesians 6 and verse 12, we read the same thing. ನಾವು ಅನೇಕ ವಚನಗಳನ್ನು ನಾವು ನೋಡ್ತೇವೆ. 2 ಕೊರಿಂಥ 10ನೇ ಅಧ್ಯಾಯ ಮತ್ತು ಇಂತೆಗೆ ಅನೇಕ ವಚನಗಳನ್ನು ನಾವು ನೋಡುವಂತವರಾಗಿದ್ದೇವೆ. That is why, in Galatians chapter 5 and verse 16, Paul to the Galatians, he tells them, walk in the spirit and he will not fulfill the lust of the flesh. ಆದ್ರಿಂದಲೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನಕ್ಕೆ ನಾವು ಬರುವಂತ ಸಮಯದಲ್ಲಿ ಪೌಲನು ಗಲಾತ್ಯದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುತ್ತಾನೆ, ಆತ್ಮದಲ್ಲಿ ನಡೆಯಿರಿ, ಆಗ ಎಂದಿಗೂ ಸಹ ನೀವು ಶರೀರದ ಅಭಿಲಾಷೆಗಳನ್ನ ನೀವು ಪೂರೈಸುವುದಿಲ್ಲ. If we are not walking in the flesh, if we are not walking in the spirit, every believer will be only fulfilling the lust of the flesh. ನಾವು ಒಂದು ವೇಳೆ ಆತ್ಮನಲ್ಲಿ ಅಥವಾ ಪವಿತ್ರಾತ್ಮ ಭರಿತರಾಗಿ ನಡೆಯದೇ ಇದ್ದರೆ ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ತನ್ನ ಶಾರೀರಿಕ ಅಭಿಲಾಷೆಗಳನ್ನೇ ಆತ ನೆರವೇರಿಸುವಂತವನಾಗಿದ್ದಾನೆ. That is why in verse 12 there is a word which comes in verse 12. 12ನೇ ವಚನದಲ್ಲಿ ಒಂದು ಪದ ಇದೆ. Sin, let not sin therefore reign in your mortal body. ಹೀಗಿರೋದ್ರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ. You see what is the word used there? Reign. Who reigns? Only kings reign. ಅಲ್ಲಿ ನಾವು ನೋಡ್ತೇವೆ ಆಳ್ವಿಕೆ ಎನ್ನುವಂತ ಪದ ಉಪಯೋಗಿಸಲ್ಪಟ್ಟಿದೆ. ಆಳ್ವಿಕೆ ಅಂದ್ರೆ ಆಡಳಿತ ಮಾಡುವಂತದ್ದು ಯಾರು, ಆಳುವಂತದ್ದು ಯಾರು, ರಾಜ್ಯವನ್ನು ಮಾತ್ರ ಆಳ್ಲಿಕ್ಕೆ ಸಾಧ್ಯ. We are set free by the Lord Jesus Christ, but we are allowing sin to reign in our lives. ನಾವು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಸ್ವತಂತ್ರರಾಗಿದ್ದೇವೆ, ಆದರೆ ನಾವು ಪಾಪವನ್ನು ನಮ್ಮ ಜೀವಿತದಲ್ಲಿ ಆಳಗೊಳಿಸ್ತಾ ಇದ್ದೇವೆ. That is why Paul is saying that we have to build up habits of freedom in our Christian life, that we are free in Christ. ಆದ್ದರಿಂದಲೇ ನಾವು ಕ್ರಿಸ್ತನಲ್ಲಿ ಸ್ವತಂತ್ರರಾಗಿದ್ದೇವೆ ಎನ್ನುವಂತ ಅಭ್ಯಾಸವನ್ನ ಬೆಳೆಸಿಕೊಳ್ಳ್ರಿ ಎಂಬುದಾಗಿ ಪೌಲನು ಹೇಳುತ್ತಾನೆ. The Lord Jesus Christ has set us free so that we can serve him freely. ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನ ಸ್ವತಂತ್ರರನ್ನಾಗಿ ಮಾಡಿದರಿಂದ ಸ್ವತಂತ್ರವಾಗಿ ದೇವರಿಗೆ ಸೇವೆ ಮಾಡಬಹುದು. He wants us to walk in freedom from sin. ನಾವು ಪಾಪದಿಂದ ಸ್ವತಂತ್ರರಾಗಿ ನಡೆಯಬೇಕೆಂಬುದಾಗಿ ಆತನ ಆಶಿಸುತ್ತಾನೆ. But because many believers are yielding their bodies, as we read in verse 16, we are yielding our bodies to the appetites, to the lust of the things that are around in this world. 16ನೇ ವಚನದಲ್ಲಿ ಈ ಲೋಕದಲ್ಲಿರುವಂತ ಅಥವಾ ಈ ಲೋಕದಲ್ಲಿರುವಂತ ಎಲ್ಲಾ ರೀತಿಯಾದಂತ ಅಭಿಲಾಷೆಗಳಿಗೆ ನಮ್ಮ ಶರೀರವನ್ನು ಒಳಪಡಿಸುತ್ತಾ ಇರುವುದರಿಂದ So what is happening? ಏನಾಗ್ತಾ ಇದೆ? We find defeated believers. ನಾವು ಸೋತಂತ ವಿಶ್ವಾಸಿಗಳಾಗಿದೆ. Number 2, we find discouraged believers. ಎರಡನೇದಾಗಿ ನಿರುತ್ಸಾಹರಾದಂತ ವಿಶ್ವಾಸಿಗಳನ್ನು ನೋಡ್ತೇವೆ. Number 3, we find believers who are free, set free by Jesus Christ, are imprisoned by some sin which they are continuously doing in their lives. ಮೂರನೇದಾಗಿ ಕರ್ತನಾದಂತ ಯೇಸು ಕ್ರಿಸ್ತನಿಂದ ಬಿಡುಗಡೆ ಆದಂತವರು ಪಾಪದಿಂದ ಸೆರೆಯಾಗಿ ಕೆಲವು ಪಾಪಗಳಲ್ಲಿ ಅವರು ಮುಂದುವರಿಯುತ್ತಾ ಇದ್ದಾರೆ. Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, if you are living a defeated Christian life, ನಿಮ್ಮ ಜೀವಿತದಲ್ಲಿ ಸೋತಂತ ಕ್ರಿಸ್ತಿಯ ಜೀವಿತವನ್ನು ನೀವು ಜೀವಿಸುತ್ತಾ ಇದ್ದಾರೆ, if you are living a discouraged Christian life, ನೀವು ಆ ಒಂದು ನಿರುತ್ಸಾಹದ ಕ್ರಿಸ್ತಿಯ ಜೀವಿತವನ್ನು ಜೀವಿಸುತ್ತಾ ಇದ್ದಾರೆ, if you are living a Christian life like a prisoner, in the prison of some kind of sin, ನಿಮ್ಮ ಜೀವಿತದಲ್ಲಿ ಕೆಲವು ಪಾಪಗಳೆಂಬಂತ ಸೆರೆಮನೆಯಲ್ಲಿ ಸೆರೆಯಾಳುಗಳ ರೀತಿಯಲ್ಲಿರುವಂತಹ ವಿಶ್ವಾಸಿಗಳಾಗಿ ಜೀವಿಸುತ್ತಾ ಇದ್ದಾರೆ. We need to understand one thing. ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು. We are feeding the flesh. ನಾವು ಶರೀರಕ್ಕೆ
ಗುಣಪಡಿಸುತ್ತಾ ಇದ್ದೇವೆ. We are not being filled by the Spirit. ನಾವೆಲ್ಲ ಸಹ ಪವಿತ್ರಾತ್ಮ ಭರಿತರಾಗಿದ್ದೇವೆ. You know, in a church ಒಂದು ಸಭೆಯಲ್ಲಿ or in the case of any believer, ಅಥವಾ ಯಾವುದೇ ರೀತಿಯಾದಂತಹ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ we can easily identify Yeah. we can easily identify whether a believer is feeding his flesh or he is living in the Holy Spirit. ಒಬ್ಬ ವಿಶ್ವಾಸಿಯು ತನ್ನ ಜೀವಿತದಲ್ಲಿ ಆತನ ಪವಿತ್ರಾತ್ಮನಿಗೆ ಅನುಸಾರವಾಗಿ ಜೀವಿಸುತ್ತಾ ಇದ್ದಾನ ಅಥವಾ ಆತನು ತನ್ನ ಶರೀರಕ್ಕೆ ಪೋಷಿಸುತ್ತಾ ಇದ್ದಾನೆ ಎಂಬುದಾಗಿ ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. You know, many believers are not able to be or do any service to the Lord. ಅನೇಕ ಜನರು ಅಥವಾ ಅನೇಕ ವಿಶ್ವಾಸಿಗಳು ಕರ್ತನಿಗೆ ಯಾವುದೇ ರೀತಿಯಾದಂತಹ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. You know, there is a great responsibility of elders and evangelists. ಒಂದು ಸಭಾ ಹಿರಿಯರಿಗೆ ಸುವಾರ್ತಿಕರಿಗೆ ಒಂದು ದೊಡ್ಡ ಜವಾಬ್ದಾರಿಕೆ ಇದೆ. We should have that spiritual inclination to know what is the spiritual condition of our fellow brothers. ನಮ್ಮ ಸಹ ವಿಶ್ವಾಸಿಗಳ ಆತ್ಮಿಕ ಮಟ್ಟ ಏನೆಂಬುದಾಗಿ ತಿಳ್ಕೊಳ್ಳುವಂತಹ ಒಂದು ಆತ್ಮಿಕ ಜ್ಞಾನ ನಮಗಿರಬೇಕು. What will happen if those who have to lead are living a life in the flesh? What will happen to the believers then? ಅವರೇ ಆ ಒಂದು ಶಾರೀರಿಕವಾದಂತ ಅಭಿಲಾಷೆಗಳಿಗೆ ಅನುಸಾರವಾಗಿ ಜೀವಿಸುತ್ತಾ ಇದ್ದಾರೆ, ವಿಶ್ವಾಸಿಗಳ ಜೀವಿತ ಏನಾಗಬಹುದು. So if you want to be of service to the Lord, ನೀವು ಕರ್ತನಿಗೆ ನಿಮ್ಮ ಸೇವೆಯನ್ನು ಮಾಡುವಂತವರಾಗಿರಬೇಕಾದರೆ, in verse 13 we read, don't yield your members as instruments of unrighteousness. 13ನೇ ವಚನದಲ್ಲಿ ನಾವು ನೋಡುತ್ತೇವೆ, ನೀವು ನಿಮ್ಮ ಅಂಗಾಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಕೃತ್ಯಗಳನ್ನು ಮಾಡುವ ಸಾಧನಗಳನ್ನಾಗಿ ಮಾಡಬೇಡ್ರಿ. So you know, the members of the parts of your body, your lips, your eyes, your hands, your mind, you know, we should not give them to serve sin. ನಿಮ್ಮ ದೇಹದಲ್ಲಿರುವಂತಹ ನಿಮ್ಮ ಕಣ್ಣಾಗಲಿ, ನಿಮ್ಮ ತುಟಿಯಾಗಲಿ, ನಿಮ್ಮ ಕೈಗಳಾಗಲಿ, ನಿಮ್ಮ ಯಾವುದೇ ಅಂಗಗಳಾಗಲಿ ನೀವು ಪಾಪವನ್ನು ಮಾಡುವುದಕ್ಕೆ ಸಾಧನಗಳಾಗಿ ಉಪಯೋಗಿಸಬಾರದು. The next time somebody is telling something against your brother, don't listen to that person. ನಿನ್ನ ಸಹೋದರನಿಗೆ ವಿರುದ್ಧವಾಗಿ ಮುಂದೆ ಯಾರಾದ್ರೂ ಹೇಳಿದ್ರೆ ಆ ವ್ಯಕ್ತಿಯ ಮಾತನ್ನು ನೀವು ಕೇಳಬೇಡಿ. If somebody is coming and telling like that, understand that this man is living in the flesh. ಒಂದು ವೇಳೆ ಆ ರೀತಿಯಲ್ಲಿ ಯಾವ ಮನುಷ್ಯನಾದ್ರೂ ಬಂದು ಹೇಳಿದರೆ ಈ ಮನುಷ್ಯನು ಶರೀರಾಭಿಲಾಷೆಯಲ್ಲಿ ಜೀವಿಸ್ತಾ ಇದ್ದಾನೆಂಬುದಾಗಿ ಅರ್ಥ ಮಾಡಿಕೊಳ್ಳ್ರಿ. Next time you want to exaggerate something or say something which is not true, please don't do that, because that shows that we are living in the flesh. ಒಂದು ವೇಳೆ ಯಾವುದಾದ್ರೂ ಒಂದು ವಿಷಯವನ್ನ, ಸರಿಯಲ್ಲದ ವಿಷಯವನ್ನ ವೈಭವೀಕರಿಸಿ ಹೇಳುವಂತ ಸನ್ನಿವೇಶಗಳು ಬರುವುದಾದ್ರೆ ಹಾಗೆ ಮಾಡಬೇಡ್ರಿ. ಒಂದು ವೇಳೆ ಹಾಗೆ ಮಾಡುವುದಾದ್ರೆ ಅದರ ಅರ್ಥ ನೀವು ಶರೀರದಲ್ಲಿ ಜೀವಿಸುತ್ತಾ ಇದ್ದೀರಿ ಎಂಬುದಾಗಿ. So how you can serve God? ನೀವು ಹೇಗೆ ದೇವರನ್ನು ಸೇವಿಸಬಹುದು? How is your relationship? ನಿಮ್ಮ ಸಂಬಂಧ ಹೇಗಿದೆ in connection to service? ಸೇವೆಗೆ ಸಂಬಂಧವಾಗಿ either you are serving unrighteousness, ಒಂದ ನೀನು ಅನೀತಿಗೆ ಸೇವೆ ಮಾಡ್ತಾ ಇದ್ದಿ, or you are serving God, ಅಥವಾ ನೀನು ದೇವರನ್ನು ಸೇವಿಸುತ್ತಾ ಇದ್ದಿ, or you are serving God, ಅಥವಾ ನೀನು ದೇವರನ್ನ ಸೇವಿಸುತ್ತಾ ಇದ್ದಿ. Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, we need to look into our lives. ನಮ್ಮ ಜೀವಿತಗಳನ್ನು ನಾವು ನೋಡಿಕೊಳ್ಳಬೇಕು. And we have to see whom we are serving. ನಾವು ಯಾರಿಗೆ ಸೇವೆ ಮಾಡ್ತಾ ಇದ್ದೇವೆ ಎಂಬುದಾಗಿ ನಾವು ನೋಡಬೇಕು. You know, true freedom is when you are serving or you are a slave to Christ. ನೀನು ಕ್ರಿಸ್ತನಿಗೆ ದಾಸನಾಗುವಂತದ್ದೇ ನಿಜವಾದ ಸ್ವಾತಂತ್ರ್ಯ. We read there in verse 16, whether we are serving sin or whether we are obedient servants in obedience unto righteousness. ನಾವು ಪಾಪಕ್ಕೆ ಸೇವೆ ಮಾಡ್ತಾ ಇದ್ದೇವೆಯೋ ಅಥವಾ ನೀತಿಗೆ ದಾಸರಾಗಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. In our lives we need to see that. ನಮ್ಮ ಜೀವಿತದಲ್ಲಿ ನಾವು ಅದನ್ನು ನೋಡ್ಬೇಕು. Hello, you can hear me, brother? Please. Yeah. We see there that once we were slaves to sin. ಒಂದು ಸಾರಿ ನಾವು ಪಾಪಕ್ಕೆ ಗುಲಾಮರಾಗಿದ್ದೆವು, ದಾಸರಾಗಿದ್ದೆವು.
And now we are new in Christ, but we can become slaves by yielding to temptation. ಈಗ ನಾವು ಕ್ರಿಸ್ತನಲ್ಲಿ ಹೊಸವರಾಗಿ ದಾಸರಾಗಿದ್ದೇವೆ. ನಾವು ಒಂದು ವೇಳೆ ಆ ಶೋಧನೆಗೆ ನಮ್ಮನ್ನು ದಾಸರನ್ನಾಗಿ ಮಾಡಿರಬಹುದು. If a believer is not cooperating with the Holy Spirit, he will not be able to serve God. ಒಬ್ಬ ವಿಶ್ವಾಸಿ ಆತನು ಪರಿಶುದ್ಧಾತ್ಮನೊಂದಿಗೆ ಸಹಕರಿಸದಿದ್ದರೆ ಆತನು ಪಾಪಕ್ಕೆ ತನ್ನನ್ನು ಒಪ್ಪಿಸಿಕೊಡುವಂತವನಾಗಿದ್ದಾನೆ. That is why in verse 16 Paul asks a question, do ye not? ಆದ್ದರಿಂದಲೇ ಪೌಲನ 16ನೇ ವಚನದಲ್ಲಿ or he's saying, don't you know? Or don't you know? ನಿಮಗೆ ಗೊತ್ತಿಲ್ಲವೋ? Paul is saying everybody is a slave to something. ಪೌಲನು ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬರು ಸಹ ಯಾವುದಾದ್ರೂ ಒಂದಕ್ಕೆ ದಾಸರಾಗಿದ್ದಾರೆ. You may be a slave to a person. ಒಂದು ವೇಳೆ ನೀವು ಒಬ್ಬ ವ್ಯಕ್ತಿಗೆ ದಾಸರಾಗಿರಬಹುದು. Or you may be a slave to the possessions you have. ಅಥವಾ ನಿನಗಿರುವಂತ ಆ ಒಂದು ಸ್ಥಾನಕ್ಕೆ ನೀನು ದಾಸನಾಗಿರಬಹುದು. Or you may be a slave to the many activities you are doing. ನೀನು ಮಾಡುವಂತ ಅನೇಕ ಚಟುವಟಿಕೆಗಳಿಗೆ ನೀನು ದಾಸನಾಗಿರಬಹುದು. So either we are slaves to obedience or we are slaves to sin. ಒಂದ ನಾವು ವಿಧೇಯತ್ವಕ್ಕೆ ದಾಸರಾಗಿರಬೇಕು ಅಥವಾ ಆ ಪಾಪಕ್ಕೆ ದಾಸರಾಗಿರಬೇಕು. So whose servant are we? ನೀನು ಯಾರ ಸೇವಕನಾಗಿದ್ದೀ? I'll make it a little more clear. ನಾನು ಇನ್ನೂ ಸ್ವಲ್ಪ ಸ್ಪಷ್ಟೀಕರಿಸ್ತೇನೆ. If you are diabetic, ಒಂದು ವೇಳೆ ನೀನು ಡಯಾಬಿಟಿಕ್ ಆಗಿದ್ರೆ, and if you are not able to drink your tea without sugar, without using sugar, you are a slave to sugar actually. ನೀನು ಒಂದು ವೇಳೆ ಮಧುಮೇಹ ರೋಗವಿದ್ದವನಾಗಿದ್ದರೂ ನೀನು ಸಕ್ಕರೆ ಇಲ್ಲದೆ ನೀನು ಟೀಯನ್ನು ಕುಡಿಯಲಿಕ್ಕೆ ಆಗದೆ ಇದ್ದರೆ ನೀನು ಸಕ್ಕರೆಗೆ ಗುಲಾಮನಾಗಿದೆ ಅಥವಾ ದಾಸನಾಗಿದೆ. If you are a person who is not able to switch off his television to read the Bible or spend time in prayer or spend time with your family, you are a slave to television. ಒಂದು ವೇಳೆ ನೀನು ನಿನ್ನ ಕುಟುಂಬದೊಂದಿಗೆ ಅಥವಾ ದೇವರ ವಾಕ್ಯದೊಂದಿಗೆ ಸಮಯವನ್ನು ಕಳೆಯುವುದಕ್ಕೆ ನಿನ್ನ ಟಿವಿಯನ್ನ ಸ್ವಿಚ್ ಆಫ್ ಮಾಡದೇ ಇದ್ರೆ ನೀನು ಟಿವಿಗೆ ಗುಲಾಮನಾಗಿದ್ದಿ. If you are a person who when you open the mobile, open the television, you want to see immoral things, then you are a slave to immorality. You are serving immorality. ನೀನು ಮೊಬೈಲ್ ನಲ್ಲಾಗ್ಲಿ ಅಥವಾ ಟೆಲಿವಿಷನ್ ನಲ್ಲಾಗ್ಲಿ ನೀನು ಅನೈತಿಕವಾದಂತ ಅಶ್ಲೀಲವಾದಂತ ಚಿತ್ರಗಳನ್ನು ನೋಡುವಂತವನಾಗಿದ್ರೆ ನೀನು ಆ ಒಂದು ಅಶ್ಲೀಲಕ್ಕೆ ದಾಸನಾಗಿದ್ದಿ. So when we are listening to this message, ಆದ್ರಿಂದ ನಾವು ಈ ಒಂದು ಸಂದೇಶವನ್ನು ಕೇಳ್ತಾ ಇರುವಾಗ the Holy Spirit wants us to look into our lives and see what is attracting us. ನಮ್ಮ ಪರಿಶುದ್ಧಾತ್ಮನು ನಮ್ಮನ್ನು ಪ್ರಶ್ನಿಸುವಂತದ್ದೇನೆ ಅಥವಾ ನಮಗೆ ಕೇಳುವಂತದ್ದೇನೆಂದ್ರೆ ನಮ್ಮನ್ನು ಯಾವುದು ಆಕರ್ಷಿಸುತ್ತಾ ಇದೆ? What is controlling our lives? ನಮ್ಮ ಜೀವಿತಗಳನ್ನ ಯಾವುದು ನಿಯಂತ್ರಿಸ್ತಾ ಇದೆ? As believers, we have to choose whom we are going to serve. ವಿಶ್ವಾಸಿಗಳಾದಂತ ನಾವು ಯಾರಿಗೆ ಸೇವೆ ಮಾಡಬೇಕೆಂಬುದಾಗಿ ನಾವು ಆರಿಸಿಕೊಳ್ಳಬೇಕು. We have a new master, that is Jesus Christ. ನಮಗೆ ಹೊಸ ಒಬ್ಬ ಗುರು ಇದ್ದಾನೆ ಅಥವಾ ಒಡೆಯನಿದ್ದಾನೆ, ಆತನು ಕರ್ತನಾದ ಯೇಸು ಕ್ರಿಸ್ತನು. If we have to serve him, we have to be controlled by the Holy Spirit. ನಾವು ಆತನಿಗೆ ಸೇವೆ ಮಾಡುವಂತವರಾಗಿರಬೇಕಾದ್ರೆ ನಾವು ಪರಿಶುದ್ಧಾತ್ಮನಿಂದ ನಿಯಂತ್ರಿಸಲ್ಪಟ್ಟಂತವರಾಗಿರಬೇಕು. In verse 17 and 18, Paul is reminding us, we believers, we should give thanks to the Lord because we were servants of sin, but now he has made us servants of the living God. 17 ಮತ್ತು 18 ವಚನದಲ್ಲಿ ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನೆ, ಮೊದಲು ನಾವು ಪಾಪಕ್ಕೆ ಗುಲಾಮರಾಗಿದ್ದೆವು, ಈಗ ದೇವರಿಗೆ ಗುಲಾಮರಾಗಿದ್ದ ದೇವರಿಗೆ ದಾಸರಾಗಿದ್ದೇವೆ ಎಂಬುದಾಗಿ ಆತನ ಸ್ತೋತ್ರ ಸಲ್ಲಿಸುವಂತವರಾಗಿದ್ದಾನೆ. It is said in past tense, we were. ಆತನು ಒಂದು ಭೂತಕಾಲದಲ್ಲಿ ಹೇಳ್ತಾ ಇದ್ದಾನೆ, ನಾವು ಆಗಿದ್ದೆವು. But now we have to be obedient in everything. ಆದ್ರೆ ಈಗ ನಾವೆಲ್ಲದಕ್ಕೆ ವಿಧೇಯರಾಗಬೇಕು. Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, in 19 to 23, Paul is saying that we have to put an intentional effort. ಅದು 19 ರಿಂದ 23ನೇ ವಚನದವರೆಗೆ ಪೌಲನ್ ಹೇಳ್ತಾನೆ,
ನಾವು ದೇಶಪೂರ್ವಕವಾದಂತಹ ಒಂದು ಒಂದು ಪಾತ್ರವನ್ನ ಅದರಲ್ಲಿ ಉಪಯೋಗಿಸಬೇಕು. With the help of the Holy Spirit, we have to put an effort to see that we do those things which are pleasing to God. ಓ ದೇವರನ್ನು ಮೆಚ್ಚಿಸುವಂತ ವಿಷಯಗಳನ್ನು ಮಾಡ್ಲಿಕ್ಕಾಗುವಂತೆ ಪವಿತ್ರಾತ್ಮನ ಸಹಾಯದಿಂದ ನಾವು ಅದಕ್ಕೆ ಒಂದು ಸಾಮರ್ಥ್ಯವನ್ನು ಹಾಕಬೇಕು. What is written there? Even so now yield your members servants to righteousness unto holiness. ಈಗ ನಾವು ಓದ್ತೇವೆ, ನೀವು ಆ ಒಂದು ನೀತಿಗೆ ದಾಸರನಾಗಿ ಒಪ್ಪಿಸಿ ಎಂಬುದಾಗಿ ನಾವು ನೋಡ್ತೇವೆ. You know, servants to righteousness unto ನೀತಿಗೆ holiness. ದಾಸರು, Righteousness unto holiness. ಆ ಒಂದು ಪರಿಶುದ್ಧಾತ್ಮ ಮತ್ತು ಪರಿಶುದ್ಧತೆಗೆ ನೀತಿಗೆ ದಾಸರಾಗಿರುವಂತೆ. Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, what we got to do? ನಾವೇನ್ ಮಾಡ್ಬೇಕು? In verse 13 we read the first thing, that we have to yield ourselves unto God. 13ನೇ ವಚನದಲ್ಲಿ ಮೊದಲನೇದಾಗಿ ನಾವು ನೋಡ್ತೇವೆ, ನಮ್ಮ ಅಂಗಗಳನ್ನ ನಾವು ದೇವರಿಗೆ ಒಪ್ಪಿಸಬೇಕು. A personal surrender in our lives. ನಮ್ಮ ಜೀವಿತದಲ್ಲಿ ವೈಯಕ್ತಿಕವಾದಂತಹ ಒಂದು ಶರಣಾಗಿಸಿ. Lord, all my affections and desires I surrender before you. ಓ ಕರ್ತನೇ, ನಾನು ಎಲ್ಲಾ ರೀತಿಯಲ್ಲಿ ಸಹ ನಿನ್ನ ಮುಂದೆ ನನ್ನನ್ನು ನಾನು ಶರಣಾಗಿಸಿಕೊಡು. Oh, my time, my money, my desires, I just surrender to a personal surrender. ನನ್ನ ಹಣ, ನನ್ನ ಆ ಒಂದು ಸಮಯ, ನನ್ನ ಆಶೆಗಳೆಲ್ಲವನ್ನು ಸಹ ವೈಯಕ್ತಿಕವಾಗಿ ನಿನಗೆ ಸಮರ್ಪಿಸ್ತೇನೆ. Oh, in verse 17, the second aspect as a conclusion, that we should have a obedience which comes from our heart. 17ನೇ ವಚನದಲ್ಲಿ ಎರಡನೇದಾಗಿ ನಾವು ನೋಡ್ತೇವೆ, ಎರಡನೇ ವಿಷಯ ನಾವು ನೋಡ್ತೇವೆ, ನಮ್ಮ ಹೃದಯದಿಂದ ಬರುವಂತಹ ಒಂದು ವಿಧೇಯತೆಯಲ್ಲಿ ನಾವು ಶರಣಾಗಬೇಕು. Because God looks at our hearts. ಯಾಕೆಂದ್ರೆ ದೇವರು ನಮ್ಮ ಹೃದಯವನ್ನು ನೋಡುವಂತವನಾಗಿ. In verse 22 we find the third thing, that there should be singleness of purpose. That is what we read there. ನಾವು 22ನೇ ವಿಷಯದಲ್ಲಿ ಮೂರನೇ ಒಂದು ಅಂಶವನ್ನ ನಾವು ನೋಡುವಂತವರಾಗಿದ್ದೇವೆ. So my brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, in verse 22 Paul says, 22ನೇ ವಚನದಲ್ಲಿ ಪೌಲ್ ಹೇಳ್ತಾನೆ, but because you are free from sin, ಈಗಲಾದ್ರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ become servants to God. ದೇವರಿಗೆ ದಾಸರಾಗಿರುವುದರಿಂದ. Those who are servants to God, ಯಾರು ದೇವರಿಗೆ ದಾಸರಾಗಿದ್ದಾರೆ, they will bring fruit unto holiness. ಅವರಿಗೆ ಸಿಕ್ಕುವಂತ ಫಲ ಪರಿಶುದ್ಧರಾಗಿರುವುದೇ ನಿಮಗೆ ಫಲ. And you will enjoy the happiness of everlasting life on this earth itself. ಈ ಭೂಮಿಯಲ್ಲಿಯೇ ನಿತ್ಯವಾದಂತ ಒಂದು ಸಂತೋಷವನ್ನ ನೀವು ಅನುಭವಿಸುತ್ತೀರಿ. So you and I have only one master. We can only serve one master, no two masters. ನನಗೆ ನಿನಗೆ ಒಬ್ಬನೇ ಒಡೆಯನಿದ್ದಾನೆ, ನಾನು ಮತ್ತು ನೀನು ಒಬ್ಬನೇ ಒಡೆಯನಿಗೆ ಮಾತ್ರ ಸೇವಿಸಲಿಕ್ಕೆ ಸಾಧ್ಯ, ಇಬ್ಬರ ಒಡೆಯರಿಗಲ್ಲ. I ask you a question, all those who are hearing this word tonight. ಈ ರಾತ್ರಿ ವೇಳೆಯಲ್ಲಿ ಈ ಮಾತುಗಳನ್ನು ಕೇಳ್ತಾ ಇರುವಂತವರೆಲ್ಲರಿಗೆ ಒಂದು ಪ್ರಶ್ನೆ ನಾನು ಕೇಳ್ತೇನೆ. You are a believer. ನೀನೊಬ್ಬ ವಿಶ್ವಾಸಿಯಾಗಿದ್ದಿ. But who is your master? ನಿನ್ನ ಒಡೆಯನ ಯಾರಾಗಿದ್ದಾರೆ? A believer will have only one master. ಒಬ್ಬ ವಿಶ್ವಾಸಿಗೆ ಒಬ್ಬನೇ ಒಡೆಯನಿದ್ದಾನೆ. If sin is your master, then you are not born again. Listen to the gospel and get born again. ಒಂದು ವೇಳೆ ಪಾಪವು ನಿನ್ನ ಒಡೆಯನಾಗಿದ್ದರೆ ನೀನು ಹೊಸದಾಗಿ ಹುಟ್ಟಲಿಲ್ಲ, ಸುವಾರ್ತೆಯನ್ನು ಕೇಳಿ ನೀನು ಹೊಸದಾಗಿ ಹುಟ್ಟು. But dear brothers and sisters, if Jesus Christ is your master, then you will bring fruits of holiness. Holiness will be seen in our talks, our walks, our dress, our life, our dealings, everything. Holiness will be seen. ಪ್ರಿಯ ಸಹೋದರ ಸಹೋದರಿಯರೇ, ನಿನ್ನ ಒಡೆಯನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ರೆ ನಿನ್ನ ಮಾತಿನಲ್ಲಿ, ನಿನ್ನ ವೇಷದಲ್ಲಿ, ನಿನ್ನ ನಡೆಯಲ್ಲಿ, ನಿನ್ನ ನುಡಿಯಲ್ಲಿ ಪರಿಶುದ್ಧತೆ ಅದು ಕಂಡು ಬರಬೇಕು. I plead with you. ನಾನು ನಿಮ್ಮೊಂದಿಗೆ ಬೇಡಿಕೊಳ್ತೇನೆ, surrender your life to the Lord. ಕರ್ತನಿಗೆ ನಿಮ್ಮ ಜೀವಿತವನ್ನು ಸಮರ್ಪಿಸಿರಿ. Obedience should be there from the heart. ವಿಧೇಯತೆ ಎನ್ನುವಂತವು ಆ ಒಂದು ಹೃದಯದಿಂದ ಇರಬೇಕು. Your purpose should be only one. Your eyes should be only on one master, that is Jesus Christ. ನಿಮ್ಮ ಉದ್ದೇಶ ಒಂದೇ ಆಗಿರಬೇಕು. ನಿಮ್ಮ ಕಣ್ಣು ಒಬ್ಬನ ಮೇಲೆ ಮಾತ್ರ ಇರಬೇಕು. ಆ ಒಬ್ಬ ಒಡೆಯನೇ ಕರ್ತನಾದ ಯೇಸು ಕ್ರಿಸ್ತನಾಗಿರಬೇಕು. That is why he closes with the warning. ಆದ್ದರಿಂದ ಆತನೊಂದು ಎಚ್ಚರಿಕೆಯೊಂದಿಗೆ ಮುಗಿಸುತ್ತಾನೆ. For the wages of sin is death. ಪಾಪವು ಕೊಡುವ ಸಂಬಳ ಮರಣ. But the gift of God is eternal life through Jesus Christ our Lord. ಆದ್ರೆ ದೇವರ ಚಿತ್ತಾರ್ಥವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ
ನಿತ್ಯ ಜೀವ. Oh believer, ಒಬ್ಬ ವಿಶ್ವಾಸಿಯೇ, are you living a spiritually dead life? ನೀನು ಆತ್ಮಿಕವಾಗಿ ಸತ್ತಂತ ಜೀವಿತವನ್ನು ಜೀವಿಸುತ್ತಾ ಇದೆಯೋ? Come out of it. ಆದ್ರಿಂದ ನೀನು ಹೊರಗೆ ಬಾ. Repent from your sins. ನಿನ್ನ ಪಾಪದಿಂದ ನೀನು ಪಶ್ಚಾತ್ತಾಪ ಪಡು. You can enjoy the joys and the pleasures and the fruits of eternal life on this earth itself. ಈ ಭೂಮಿಯ ಮೇಲೆಯೇ ಪರಿಶುದ್ಧ ಒಂದು ಫಲ, ಒಂದು ನೀತಿಯ ಫಲದ, ಒಂದು ಪರಿಶುದ್ಧಾತ್ಮನ ಒಂದು ಫಲದ ಒಂದು ಜೀವಿತವನ್ನ ನೀನು ಅನುಭವಿಸಲಿಕ್ಕೆ ಸಾಧ್ಯ. Oh, we can thank Lord for the three relationship with Christ, relationship with sin, and the relationship in service to God. ಓ, ನಾವು ಮೂರು ಆ ಒಂದು ಸಂಬಂಧಗಳಿಗೋಸ್ಕರವಾಗಿ ನಾವು ಕರ್ತನಿಗೆ ಸ್ತೋತ್ರ ಮಾಡಬಹುದು. ಕ್ರಿಸ್ತನೊಟ್ಟಿಗಿರುವಂತಹ ಸಂಬಂಧ, ಪಾಪದೊಟ್ಟಿಗಿರುವಂತಹ ಸಂಬಂಧ ಮತ್ತು ದೇವರ ಸೇವೆಟ್ಟಿಗಿರುವಂತಹ ಸಂಬಂಧ. My brother and sister, I leave you with this question: whom are you serving? Are you serving sin or are you serving Christ? ನನ್ನ ಸಹೋದರ ಸಹೋದರಿಯೇ, ನಾನು ಈ ಪ್ರಶ್ನೆಯೊಂದಿಗೆ ನಾನು ಬಿಡುತ್ತೇನೆ. ನೀನು ಪಾಪಕ್ಕೆ ಸೇವೆ ಮಾಡುವಂತವನಾಗಿದ್ದೀಯೋ ಅಥವಾ ಕ್ರಿಸ್ತನಿಗೆ ಸೇವೆ ಮಾಡುವಂತವನಾಗಿದ್ದೀಯೋ? May the Lord bless these words into our lives. ನಮ್ಮ ಜೀವಿತಕ್ಕೆ ಕರ್ತನು ತಾನೇ ವಾಕ್ಯಗಳನ್ನು ಆಶೀರ್ವದಿಸಲಿ. The name of the Lord Jesus Christ be glorified. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. Thank you, brother.